यशा आमचो डॉक्टर प्रभाकर जोशी हे ग्रंथ निर्माणाचे बग्गे तेच किता मनांतू विचार पुरायले ते विशयंतू डॉक्टर प्रभाकर जोशी बोलस माग यक्षगानातू सुमार वेळ बोलसे विळचांचा यशा टिंब भाषण करसे मत्तदुर्जन शासकं चित्पावन गुरुं वंदे रामं परशुधारणं श्री लक्ष्मी नरसिंह मम देहि कृपावलंबं वागर्थाविव संपृक्तो वागर्थ प्रतिपत्तये जगतः पितरो वंदे पार्वती परमेश्वरौ सर्वेभ्यो नमः ಎಲ್ಲರಿಗೆ ನಮಸ್ಕಾರ ಆಜ್ಞೆನ ನಮಸ್ಕಾರ ಒಂದು ಎರಡು ಮೂರು ಮಾತುಗಳನ್ನು ಎಲ್ಲಿಂದ ತೊಡಗುವುದು ಎಲ್ಲಿ ನಿಲ್ಲಿಸುವುದು ಅಂತ ಗೊತ್ತಿಲ್ಲ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೇಗೆ ಪ್ರಸಿದ್ಧನೋ ನಿತ್ಯಾನಂದರ ಸಹಿತ ಎಲ್ಲರಿಗೂ ಹೇಳ್ತೇನೆ ನಾನು ಎಷ್ಟು ಗಿಡ್ಡವೂ ಮಾತಾಡ್ತೇನೆ ನನಗೆ ಯಾವ ಸೂಚನೆಯೂ ಬೇಡ ದಯವಿಟ್ಟು ಗಿಡ್ಡ ಮಾತಾಡಿ ಅಂತ ಹೇಳಿದ ಕೂಡಲೇ ಅದು ಅಬ್ಸ್ಟ್ರಕ್ಷನ್ ಆಗ್ತದೆ 4 ಅತ್ಯುತ್ತಮ ಭಾಷಣ ಮಾಡಿದ ಮೇಲೆ ಉದ್ದ ಮಾತಾಡುವಷ್ಟು ಮೂರ್ಖನ ನಾನು ವಿ ಹ್ಯಾವ್ ಹರ್ಡ್ ದಿ ಬೆಸ್ಟ್ ಸ್ಪೀಚಸ್ ಮೊದಲು ಮಾತಾಡಿದ್ರೆ ಏನಾದರೂ ಮಾತಾಡಬಹುದಿತ್ತು ಈಗ ಮಾತಾಡಬೇಕಾದ ಅಗತ್ಯವೇ ಇಲ್ಲ ಒಂದು ಕಳೆದ 5-6 ವರ್ಷಗಳಿಂದ ನಾವು ಏನು ಕೆಲಸ ಮಾಡಿದ್ದೇವೆ ಸಂತೋಷ ಪಟ್ಟಿದ್ದೇವೆ ಅದು ಪ್ರಸವ ವೇದನೆಯಾಗಿ ಅನುಭವಿಸಿದ್ದಕ್ಕೆ ಮಗು ಹುಟ್ಟಿದ ಕೂಡಲೇ ಸಕ್ಕರೆ ಹಂಚಿದಾಗ 4 ಭಾಷಣಗಾರರು ಕೂಡ ಅದ್ಭುತವಾದ ಬಹುಮಾನ ಕೊಟ್ಟಿದ್ದಾರೆ ಹಾಗಾಗಿ ಏನೂ ಕೊಡಬೇಕಾಗಿಲ್ಲ ಮಗಳು ಮನೆಗೆ ಬಂದಿದ್ದಾಳೆ ಹೆರಿಗೆ ನೋವಿನಲ್ಲಿದ್ದಾಳೆ ತಾಯಿ ಆಚೆ ಈಚೆ ತಿರುಗುತ್ತಾ ಇದ್ದಾಳೆ ಕಣ್ಣೀರಾಗ್ತಾ ಇದ್ದಾಳೆ ಅದು ಕಣ್ಣೀರು ಸಂತೋಷದ್ದು ಯಾಕಂದ್ರೆ ತೆಗೆದಿಟ್ಟ ಸಕ್ಕರೆಯನ್ನು ಯಾವಾಗ ಹಂಚುವುದು ಅಂತ ಸಕ್ಕರೆಯನ್ನು 4 ಜನ ಹಂಚಿಬಿಟ್ಟಿದ್ದಾರೆ ನಿಮ್ಮ ಮುಂದೆ ಇದೆ ನಾವು 5 ವರ್ಷ ಏನು ವಿಸ್ತಾರವಾಗಿ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದೇವೆ ಅದರ ಬಗ್ಗೆ ಕೆಲವೊಂದು ಅನುಭವಗಳನ್ನು ಹೇಳುವುದು ಮಾತ್ರ ನನ್ನ ಉದ್ದೇಶ ಆದರಣೀಯರಾದ ನ್ಯಾಯಮೂರ್ತಿಗಳು ಈಗಲೇ ನಿರ್ಗಮಿಸಿದ್ದಾರೆ ಬಂಧುಗಳೇ ಈ ಗ್ರಂಥದ ಒಂದು ಪೂರ್ವ ಪೀಠಿಕೆಯನ್ನು ನನ್ನ ಮಿತ್ರರಾದ ಮತ್ತು ನನ್ನ ನೆರೆಹೊರೆಯವರಾದ ಕಿರಿಯ ಸ್ನೇಹಿತರಾದ ದಿವಾಕರ್ ಡೊಂಗರು ತುಂಬಾ ಚೊಕ್ಕವಾಗಿ ಹೆಚ್ಚು ಭಾವನಾತ್ಮಕಲ್ಲದೆ ನಿಜವಾದ ಒಳ ಭಾವನಾತ್ಮಕತೆಯಿಂದ ಹೇಳಿದ್ದಾರೆ ಒಬ್ಬ ನ್ಯಾಯಾಧೀಶನಾಗಿ ಅಭಿಜ್ಞನಾಗಿ ಎಷ್ಟೊಂದು ಚಂದವಾಗಿ ಒಂದು ಅಕ್ಷರವೂ ವೇಸ್ಟೇಜ್ ಇಲ್ಲದ 4 ಭಾಷಣ ಕೇಳಿದೆ ನಾನಿವತ್ತು ಚಿತ್ಪಾವನ ಸ್ತ್ರೀಯ ತೇಜಸ್ಸಿನ ಕ್ಷಾತ್ರ ತೇಜಸ್ಸಿನ ತೇಜಸ್ವಿನಿ ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೂಡ ನನಗೆ ನ್ಯಾಯಮೂರ್ತಿಗಳು ಬ್ರಾಹ್ಮಣ್ಯ ಆ ನರೇಟಿವ್ ಹೇಗೆ ಏನು ಅಂತ ಬಹಳ ವಿಸ್ತಾರವಾದ ಕ್ಯಾನ್ವಾಸ್ನಲ್ಲಿ ಎಲ್ಲರ ಅಭಿರುಚಿಗೆ ಪಂಡಿತ ಪಾಮರರಿಗೆ ಮುಟ್ಟುವ ಹಾಗೆ ಮಾತಾಡಿದ್ದಾರೆ ಡಾಕ್ಟರ್ ಜಿ.ಬಿ. ಹರೀಶರ್ ಅಂತ ಕೇಳೋದೇ ಬೇಡ ನಮ್ಮ ದೇಶದ ಮತ್ತು ಜಗತ್ತಿನ ಸಾಂಸ್ಕೃತಿಕ ವಿದ್ವಾಂಸರೇ ಅವರೊಬ್ಬರು ನಾವು ಅದನ್ನು ಈಗ ಹೇಳಲಿಕ್ಕೆ ಕಲಿಬೇಕಿನ್ನು ನಾನು ಮೊದಲು ಎಲ್ಲರಿಗೂ ಹೇಳುದು ಯಕ್ಷಗಾನ ಚಿತ್ಪಾವನ ಕರ್ನಾಟಕ ಎಂಥದೇ ಆಗಲಿ ನಾವು ಕರಾವಳಿಯ ಕಲಾವಿದರು ಕರ್ನಾಟಕ ವಿದ್ವಾಂಸರು ಅದು ಬಿಡಬೇಕು ಜಗತ್ತಿನ ನಾನೇ ನನ್ನನ್ನು ಹೇಳ್ತೇನೆ ಜಗತ್ತಿನ ಒಬ್ಬ ಅರ್ಥಧಾರಿ ನಾನು ಯಾಕೆ ಬೇರೆ ಕಡೆ ತಾಳಮಂದಲ ಇಲ್ಲ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಜಗತ್ತೇ ಈಗ ಜಗತ್ತಾಗಿದೆ ಕನ್ನಡ ಜಗತ್ತು ಅಂತ ಹೇಳ್ತೇವಲ್ಲ ನಾವು ಮರಾಠಿಯಲ್ಲಿ ಗ್ರಂಥಾಲಯಲ್ಲಿ ಒಂದು ಲೇಖನ ಬಂದಿತ್ತು ವಿಶ್ವ ಮರಾಠಿ ಆಗುವಾಗ ಮರಾಠಿ ಹೇಗೆ ವಿಶ್ವ ಆಯಿತು ವಿಶ್ವವೇ ಹೇಗೆ ಮರಾಠಿ ಒಳಗೆ ಬಂತು ಅಂತ ಇದು ತಿಳ್ಕೊಂಡು ನಾವು ಮಾತಾಡಬೇಕು ನಮ್ಮಲ್ಲಿರುವ ದೋಷವು ಅದೇ ರಾಜೀವ್ ಮಲ್ಹೋತ್ರಾ ದೊಡ್ಡ ಚಿಂತಕರು ಹಿಂದುತ್ವವನ್ನು ಬಹಳ ಎತ್ತಿ ಹಿಡಿಯುವವರು ಗುರುಚರಣ್ ದಾಸ್ ಇವರೆಲ್ಲ ಒಂದು ಮಾತು ಹೇಳ್ತಾರೆ ನಾವಿಷ್ಟು ಒದ್ದಾಡ್ತಾ ಇದ್ದೇವೆ ಮಠದ ವಿದ್ವಾಂಸರು ಪುರೋಹಿತರು ನಮ್ಮನ್ನು ಸಪೋರ್ಟ್ ಮಾಡೋದಲ್ಲ ಅವರಿಗಿದು ಗೊತ್ತೇ ಇಲ್ಲ ಸ್ವಾಮಿ ಈ ಹಿಂದುತ್ವದ ಮೇಲೆ ಬ್ರಾಹ್ಮಣದ ಮೇಲೆ ದಾಳಿ ಆಗ್ತಾ ಇರೋದೇ ಗೊತ್ತಿಲ್ಲ ವಿಷಯಾಂತರ ಮಾಡದೆ ನಾನು ಮನಸ್ಸಲ್ಲಿ ಗುರುತು ಮಾಡಿಕೊಂಡ 2-3 ವಿಷಯ ಒಂದು 5 ವರ್ಷಗಳಲ್ಲಿ ನಾವು ಏನು ಪ್ರಯತ್ನ ಮಾಡಿದ್ದೇವೆ ಅದು ಯಶಸ್ವಿಯಾಗಿ ಪುಸ್ತಕ ಚೆನ್ನಾಗಿ ಬಂದಿದೆ ಅಂತ ದಾಕ್ಷಿಣ್ಯಕ್ಕಾಗಿಯೋ ನಿಜವಾಗಿಯೋ 4 ಜನರು ಹೇಳಿದ್ದಾರೆ ಅದಕ್ಕೆ ಮುಖ್ಯ ಕಾರಣಗಳಿದೆ ಕೆಲವು ಒಂದು ಅದರ
ಪ್ರಧಾನ ಸಂಪಾದಕರು ನನ್ನ ನೆರೆಮನೆಯವರು, ಸೆಕ್ರೆಟರಿ ಮತ್ತು ಸಂಪಾದಕ ನನ್ನ ಅಳಿಯ, ನಾನು ರವರವ ಸಂಪಾದಕ. ದೂರ ದೂರ ಇರುವಾಗ ಸಂಪಾದಕ ಮಂಡಳಿಯಲ್ಲಿ ಏನು ತೊಂದರೆಗಳು ಬರಬಹುದು, ಕಮ್ಯುನಿಕೇಶನ್ ಅದರ ದೋಷಗಳು ಇದೆ. ಇದರಲ್ಲಿ 1,000 ಪುಟ ನಮ್ಮ ಹತ್ರ ಈಗ ನಮಗೆ ಗೊತ್ತಿರೋ ಮೆಟೀರಿಯಲೇ, ನನಗೆ ಗೊತ್ತಿರೋ ಮೆಟೀರಿಯಲ್ ಡಾಕ್ಟರ್ ಹರೀಶ್ ಅವರು ಹೇಳಿ ಸರಿ, ಖಂಡಿತ 1,000 ಪುಟದಷ್ಟು ಹಾಕ್ಬೋದು. ನಾವು ಮ್ಯಾಪ್ಸ್ ಹಾಕಲಿಲ್ಲ, ಡ್ರಾಯಿಂಗ್ ಹಾಕಲಿಲ್ಲ, ಗ್ರಾಫಿಕ್ಸ್ ಹಾಕಲಿಲ್ಲ, ಪಾಪ್ಯುಲೇಷನ್ ಗ್ರಾಫಿಕ್ಸು, ವಲಸೆ ಚಿತ್ರಗಳು ಎಲ್ಲ ಮಾಡ್ಬೋದು. ಕೊನೆಗೆ ಪುಟದ ಭಯವೇ ನಮಗೆ ಬಂತು. ಆದ್ರಿಂದ ನಾವು ಕೊಟ್ಟಷ್ಟು ಇನ್ನೂ ಮೆಟೀರಿಯಲ್, ಅಂದ್ರೆ ಇಷ್ಟು ಪ್ರಧಾನವಾದ್ದಲ್ಲ, ಆಕ್ಸಿಲಿಯರಿ ಮೆಟೀರಿಯಲ್ ನಮ್ಮಲ್ಲಿ ಇನ್ನೂ ಇದೆ. ನಮ್ಮಲ್ಲಿ ಒಂದು ಮಾತುಂಟು, ಮೇ ಸಂಗೀತ್ಲ ಅಂತೆಲ್ಲ ಪೂರದಿದ್ಲ ನಾಯ್ಮೆ, ಅಂದ್ರೆ ಇವನ ಹತ್ರ ಇನ್ನೂ ಏನೋ ಬಹಳ ಉಂಟು ಅಂತ. ಆ ದೃಷ್ಟಿಯಿಂದ ಈ ಗ್ರಂಥದ ಸಾರ್ಥಕ್ಯ, ಈ ಮಧ್ಯದಲ್ಲಿ ಬಂದ ಅನುಭವಗಳು, ತಿರುಗಾಟಗಳು, ಸಂತೋಷಗಳು, ದುಃಖಗಳು, ಜಗಳಗಳು, ಈ ದಿವಾಕರ ಮತ್ತೆ ನಿತ್ಯಾನಂದ ಕೊಡುವ ಕೆಲವು ಉಪದ್ರ, ತುಳುವಿನಲ್ಲಿ ಹೇಳ್ತಾರೆ ಕೊಲೆ ಕೊರ್ಪಣೆ. ಕೊಲೆ ಅಂದ್ರೆ ತುಳುವಿನಲ್ಲಿ ಒಂದು ಶಬ್ದ ಇದೆ, ಕನ್ನಡದಲ್ಲಿ ಕೊಲೆ ಅಂದ್ರೆ ಏನು, ಒಂದೇ ಸಲ ಮುಗಿಯಿತದು. ತುಳುವಿನಲ್ಲಿ ಹೇಳ್ತಾರೆ, ನನಗೊಂದು 3 ವರ್ಷದಿಂದ ಕೊಲೆ ಕೊಡ್ತಾನೆ. 3 ವರ್ಷದಿಂದ ಕೊಲೆ ಕೊಡುದು ಹೇಗೆ? ಅದು ಇವರು ಕೊಟ್ಟದ್ದೇ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಕ್ರೆಡಿಟ್ ನನಗೆ, ಡೆಬಿಟ್ ಅವರಿಗೆ ಇಟ್ಟುಕೊಂಡು. ನಿಜವಾಗಿ ಹಾಗಲ್ಲ, ಕೆಲಸ ಮಾಡಿದ್ದವರು, ನಂದು ಮಾರ್ಗದಲ್ಲಿ ದರ್ಶನ, ಆಗಾಗ ದರ್ಶನ. ಕಮ್ಯುನಿಕೇಶನ್ ಸಮಸ್ಯೆ ಆಗಿದೆ, ಕೆಲವು ವಿಷಯಗಳು ಗೊತ್ತಾಗಲಿಲ್ಲ. ಮತ್ತೆ ಅವರಿಬ್ಬರಲ್ಲಿ ಒಂದು ಅಭ್ಯಾಸ ಉಂಟು, ಎಲ್ಲಿ ಕೆಲಸ ಉದ್ದ ಹೋಗ್ತದೋ ನಾನು ಕೇಳಿದ ಪ್ರಶ್ನೆ ಒಂದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ, ಬೇರೆ ಮಾತಾಡೋದು. ಬೊಂಬೆಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ರು, ಗ್ರಂಥ ಸಂಪಾದನೆಗೆ ಮಾಡುವಾಗ, ರಾವ್ ಅಂತ. ಅವರು ಹಾಗೆ ನಾನು ವಿವರವಾಗಿ, ನಾನು ಪೆರ್ಲ ಕಷ್ಟಪಟ್ಟು ಪ್ರಶ್ನೆ ಕೇಳ್ತಿದ್ದೆವು. ಅದಕ್ಕೆ ಉತ್ತರ ಕೊಡದೆ, ಗ್ರಂಥಕ್ಕೆ ಇಂಥ ದಿವಸ ಫಿಕ್ಸ್ ಮಾಡಿದ್ದೇನೆ, ಇಂತಿಂಥ ಕಾರ್ಯಕ್ರಮ, ಹಾಗೆಲ್ಲ ಬರೆಯುವುದು ಅವರು. ಹೀಗೆ ಗ್ರಂಥ ಸಂಪಾದನೆ, ಕಮ್ಯುನಿಟಿ, ಒಂದು ಸಮುದಾಯದ ಚರಿತ್ರೆ. ಜಾತಿ ಅಂತ ಬೇಕಾದ್ರೆ ಹೇಳಿ, ಜಾತಿ ಅಂತ ಏನು ಹೇಳ್ಬೋದು, ಜಾತಿ ಭೇದ ಇರಬಾರ್ದು, ಜಾತಿ ವ್ಯವಸ್ಥೆ ಮತ್ತು ಜಾತಿಯ ಸಂಪ್ರದಾಯ ಬೇಕು ಅಂತ ಪೂಜ್ಯ ಪೇಜಾವರ ಸ್ವಾಮಿಗಳು ಹೇಳಿದ್ದು ನನಗೆ ಆದರ್ಶ. ಸಭೆಯಲ್ಲಿ ಶಿವರಾಮನವರು ಇದ್ದಾರೆ ಅಂತ ಕೇಳಿದೆ ನಾನು, ಗೊತ್ತಾಗಲಿಲ್ಲ ನನಗೆ. ಅವರ ಉಪಸ್ಥಿತಿಯನ್ನು ಗುರುತಿಸಿ, ಯಾಕಂದ್ರೆ ಶಿವರಾಮ ಅವರು ಇರುವಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಮಾತದ್ದು, ಜಾತಿ ಭೇದ ಅಲ್ಲ ನಮಗೆ ಬೇಕಾದ್ದು, ಜಾತಿಯನ್ನು ತೆಗೆದು ಒಂದೇ ಸಲ ಬಿಸಾಡ್ಲಿಕ್ಕೂ ಆಗುದಿಲ್ಲ, ಜಾತಿ ವ್ಯವಸ್ಥೆ, ಜಾತಿ ಸಂಪ್ರದಾಯ, ಜಾತಿಯ ಅರಿವು, ಇದೆಲ್ಲ ಬೇಕು ನಮಗೆ ಅಂತ. ಖಂಡಿತವಾಗಿ ಒಂದು ಮಾತು ಹೇಳಬಹುದು, ಕರ್ನಾಟಕದ ಮತ್ತು ಭಾರತದ ಕಮ್ಯುನಿಟಿ, ಸಮುದಾಯ ಅಧ್ಯಯನದಲ್ಲಿ ಇದೊಂದು ಮಹತ್ವವಾದ ಪುಸ್ತಕ ಅಂತ ನಾವೇ ಹೆಮ್ಮೆ ಪಡಬಹುದು. ಇದನ್ನಿನ್ನು ಬೈಲಿಕ್ಕಾದ್ರೂ ಇದನ್ನು ರೆಫರ್ ಮಾಡದೆ ಉಪಾಯ ಇಲ್ಲ. ಯು ಕಾಂಟ್ ಇಗ್ನೋರ್ ಇಟ್, ಅಟ್ ಲೀಸ್ಟ್ ಟು ಕ್ರಿಟಿಸೈಸ್ ಇಟ್. ಡಾಕ್ಟರ್ ಜಿ ಬಿ ಹರೀಶ್ ಈಗಲೇ ಹೇಳಿದ್ರಲ್ಲ, ನಾವು ಹೇಗೆ ನರೇಟಿವ್ ಅನ್ನು ತಿರುಗಿಸಬೇಕು ಅಂತ, ರಿವರ್ಸಿಂಗ್ ಆಫ್ ನರೇಟಿವ್ಸ್. ನಮ್ಮ ತಲೆ ಮೇಲೂ ಕೂತಿದೆ ಇದು. ಮಾರ್ಕ್ಸಿಸ್ಟು, ಎಬ್ರಹಾಮಿಕ್, ಬ್ರಿಟಿಷು ಬೇಕು ಅಂತಲ ಬೇಡ ಅಂತಲ ಅವರು ಮಾಡಿ ತಗೊಂಡು ಹೋಗಿದ್ದಾರೆ. ಎಲ್ಲ ದುರುಷ್ಟ ದೇಶದಿಂದಲೇ ಅವರು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ಕೆಲವರು ಮ್ಯಾಕ್ಸ್ ಮುಲ್ಲರ್ ಮತ್ತು ಯಾರು ಶಿಕ್ಷಣದಲ್ಲಿ ಮೆಕಾಲೆ ಸುಮ್ಮನೆ ಬೈತಾರೆ. ಈಗ ಮೆಕಾಲೆ ತಪ್ಪು ಮಾಡಿರ್ಬೋದು, ಮೆಕಾಲೆ ಎಲ್ಲ ನಮ್ಮನ್ನು ವಂಚಿಸಲಿಕ್ಕೆ ಮಾಡಿದ್ದಾನೆ ಅಂತಲ್ಲ, ಅವನ ಜ್ಞಾನದ ಮಿತಿಯಲ್ಲಿ ಮಾಡಿದ್ದಾನೆ. ಮ್ಯಾಕ್ಸ್ ಮುಲ್ಲರ್ ಮಾಡಿದ ತಪ್ಪುಗಳ ಒಟ್ಟಿಗೆ ಮ್ಯಾಕ್ಸ್ ಮುಲ್ಲರ್ ಮಾಡಿದ ಅದ್ಭುತವಾದ ತಪಸ್ಸನ್ನು ನಾವು ಗೌರವಿಸಬೇಕು. ನಾವು ಮಧ್ಯದಲ್ಲಿ ನಿಂತು ಮಾತಾಡಲಿಕ್ಕೆ ಕಲಿಬೇಕು. ಹಾಗೆ ಈ ಪುಸ್ತಕ ಬಹಳ ನೀವು ದೊಡ್ಡದು ಹೇಳ್ತೀರಲ್ಲ ಅಂತ ಹೇಳಿ ನಾಳೆ ಇದನ್ನು ಆಕ್ಷೇಪಿಸಬಹುದು. ಅದರಲ್ಲಿ ನಾವೊಂದು ಕೆಲಸ ಮಾಡಿದ್ದೇವೆ ಈ ಸಲ, ಅದೊಂದು ನಾನು ಮಾಡಿದ ಮಾರ್ಗದ ದರ್ಶನ. ಕೆಲವು ಪುಟ, ಒಂದು 20 ಪುಟ ಖಾಲಿ ಬಿಟ್ಟಿದ್ದೇವೆ ನೋಡಿ. ನಿಮಗೆ ತಪ್ಪು ಅಂತ ಏನು ಕಂಡಿದೆ, ಸೇರಿಸಬೇಕಾದ ಏನು ಕಂಡಿದೆ, ಅದನ್ನು ಅಲ್ಲಿ ಮಾಡಿ ಅಂತ. ಇದು ಇನ್ನು ಗ್ರಂಥ ಪ್ರಕಾಶನಕ್ಕೊಂದು ಮಾದರಿ. ಇದು ನೋಟ್ಸ್ ಮಾಡ್ತಾ ಹೋಗಿ, ಅಡಿಯಲ್ಲಿ ಬರೀರಿ, ಮೇಲೆ ಬರೀರಿ, ಆದರೆ ನಮಗೆ ಕೊಡಿ ಅದನ್ನು ಮಾತ್ರ. ಇದರಲ್ಲಿ ಸಂಪೂರ್ಣ 20 ಪುಟಗಳನ್ನು ಕೂಡ ಡಾಕ್ಟರ್ ಜಿ ಬಿ ಹರೀಶ್ ಬಹಳ ಸಮರ್ಥವಾಗಿ ತುಂಬಿಸಿದ್ದಾರೆ, ಏನು ಮಾಡಬೇಕು ಅಂತ.
ಸೋಷಿಯಾಲಜಿಕಲ್ ದೃಷ್ಟಿಯಿಂದ ಡಾಕ್ಟರ್ ದಾಮಲೆ ಅವರಂತವರು ಇದ್ದಾರೆ ಮಾರ್ಗದರ್ಶನಕ್ಕೆ. ತುಂಬಾ ಭೂಸುಧಾರಣೆ ಮೇಲೆ ಒಂದು ಅದ್ಭುತವಾದ ಪುಸ್ತಕ ಬರೆದವರು ಅವರು. ಡಾಕ್ಟರ್ ದಾಮಲೆ ಸ್ಟಡಿ ಯಾವುದು, ಲ್ಯಾಂಡ್ ರಿಫಾರ್ಮ್ ಸ್ಟಡಿ, ಅದು ಭಾರತದಲ್ಲಿ ಸ್ಟ್ಯಾಂಡರ್ಡ್ ಪುಸ್ತಕ ಅಂತ ಗುರುತಿಸಲ್ಪಟ್ಟಿದೆ. ಭೂಸುಧಾರಣೆಯಿಂದ ಆದ ಸಾಮಾಜಿಕ ಬದಲಾವಣೆ ಏನು ಅಂತ. ಇತ್ತೀಚೆಗೆ ಯಕ್ಷಗಾನ ಮತ್ತು ಸಮಾಜ ಶಾಸ್ತ್ರದ ಮೇಲೆ ಚರ್ಚೆ ನಡೆಯಿತು. ಆಗಲೂ ನಾನು ಒಂದು ಬರೆದಿದ್ದೆ. ಅದಕ್ಕೆ ಸಹ ಅಂಥ ಅನೇಕ ಬರಹಗಳು ಸ್ಫೂರ್ತಿ. ಚಿತ್ಪಾವನ ಶಬ್ದ, ಅದರ ಅರ್ಥ, ಅಲ್ಲಿಂದ ತೊಡಗಿ ಬೇರೆ ಬೇರೆ ವ್ಯಾಖ್ಯಾನಗಳಿದೆ, ಕೆಲವು ಗೊತ್ತಿದ್ದದಿದೆ. ಒಂದು ಸಾರ್ಥಕ್ಯದ ಭಾವನೆಯ ಒಟ್ಟಿಗೆ ಇದರ ಮಹತ್ವ ಏನು ಅಂತ ಚಿತ್ಪಾವನ ಅಲ್ಲದವರು ನಮಗೆ ಹೇಳಿರುವುದು ಸಂತೋಷ. ಯಾಕಂದ್ರೆ ಈಗ ಪುಸ್ತಕ, ಗ್ರಂಥ ಅಂತ ಆಗ ಹೇಳಿದಿಲ್ಲ, ಒಂದು ಹ್ಯಾಂಡ್ ಬುಕ್, ಒಂದು ಮಾಹಿತಿ ಗ್ರಂಥ, ಟೆಲಿಫೋನ್ ಬುಕ್ಕು, ಅಡ್ರೆಸ್ ಬುಕ್, ಅದಕ್ಕೂ ಮಹತ್ವ ಇದೆ. ಅದು ಮಹತ್ವದ್ದೇ, ನಾನು ಅದು ಕಡಿಮೆ ಹೆಚ್ಚು ಅಂತ ಹೇಳುವುದಿಲ್ಲ. ಈಗ ನಾವು ಇದರಲ್ಲಿ ಮಾಡುವಾಗ ಐತಿಹಾಸಿಕ ದೃಷ್ಟಿಯಿಂದ, ಈಗ ಮಂತ್ರ, ತಂತ್ರ, ಜ್ಯೋತಿಷ್ಯ ಅಥವಾ ಪೌರಾತ್ಯ ದೃಷ್ಟಿಯಿಂದ ಬರೆದ ಸಾಲದು ಅಂತ ಕೆಲವರಿಗೆ ಕಾಣ್ಬೋದು. ಸಮಾಜಶಾಸ್ತ್ರ ದೃಷ್ಟಿಯಿಂದ ನಾವು ಬರೆದದ್ರಲ್ಲಿ ಅರೆಕೊರೆಗಳನ್ನು ಬೇಕಾದರೆ ಡಾಕ್ಟರ್ ದಾಮ್ಲೆ ಅಂತವರೇ ಹೇಳ್ಬೋದು. ಅಂದ್ರೆ ನಾವೆಲ್ಲಾ ಆಂಗಲ್, ಎಲ್ಲಾ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಎಲ್ಲವೂ ನಮಗೆ ಬೇಕು. ನಾನು ಇವತ್ತು ಒಂದು ಓದಿದೆ, ತುಂಬಾ ಕಡೆ ಓದ್ತೇನೆ. ಒಂದು ಸ್ಟ್ಯಾಂಡರ್ಡ್ ಒಂದು ನೆರೇಷನ್ ಇದೆ. ಈ ದೊಡ್ಡ ಮನುಷ್ಯರು, ಮಂತ್ರಿಗಳು, ಮಹಾತ್ಮರು, ಲೇಖಕರು, ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ನಮಗೆ ಮಿತ್ರರು, ಅವರ ಮೇಲೆ ಅದು ಬಂತು. ಸಣ್ಣ ಪ್ರಾಯದಲ್ಲಿ ಟ್ಯೂಬ್ಲೈಟ್ನ ಅಡಿಯಲ್ಲಿ ಓದಿದ್ರು ಅಂತ. ಟ್ಯೂಬ್ಲೈಟ್ ನದಿಯಲ್ಲಿ, ಹೌದು ಸ್ವಾಮಿ, ಅವರಿಗೆ ಟ್ಯೂಬ್ಲೈಟ್ ಇತ್ತಲ್ಲ ಸಣ್ಣ ಪ್ರಾಯದಲ್ಲಿ. ನಮ್ಮೂರಲ್ಲಿ ಟ್ಯೂಬ್ಲೈಟೇ ಇಲ್ಲ. ಇದು ಯಾಕೆ ಹೇಳುವುದಿಲ್ಲ ನೀವು? ನನಗೆ ಪಣಂಬೂರಿನ ಸುರತ್ಕಲ್ನ ಮಿತ್ರರೆಲ್ಲ ಹೇಳುವುದುಂಟು. ನಾವು ಒಂದೊಂದು ದಿವಸ ಬಸ್ ಸಿಕ್ಕದೆ ಪಣಂಬೂರಿನಿಂದ ಕೆನರಾ ಹೈಸ್ಕೂಲಿಗೆ ನಡೆದಿದ್ದೇವೆ. ಎಷ್ಟು? 6 ಕಿಲೋಮೀಟರ್, 8. ನನ್ನ ದೊಡ್ಡ ಮಗಳು ಸಣ್ಣ ಮಗಳನ್ನು ನೋಡಿ ಹೇಳ್ತಾಳೆ, ನೋಡಿ ಹೌದಾ, ಅವಳಿಗೆ ಫಸ್ಟ್ ಇಯರ್ನಲ್ಲಿ ಕಂಪ್ಯೂಟರ್ ಸಿಕ್ಕಿದೆ, PC. ನನಗೆ ಫೈನಲ್ ಇಯರಿಗೆ ಸಿಕ್ಕಿದ್ದು. ಎಂಥ ಅನ್ಯಾಯ. ನನಗೆ ಒಂದೊಂದು ದಿವಸ ರಿಕ್ಷಾ ಇಲ್ಲ. ನಾನು ಪಿಂಟೋಲೆನಿಂದ ಕೆನರಾ ಶಾಲೆಗೆ ನಡೆದಿದ್ದೇನೆ, ಬರ್ತಿ 1.5 ಕಿಲೋಮೀಟರ್. ಸಣ್ಣವಳ ಎಲಿಮೆಂಟ್ರಿಗೆ ಹೋಗುವಾಗ ಶಾಲೆ ಹತ್ರ ಇತ್ತು. ಅವಳ ಹತ್ರ ಏನೋ ಬೇರೆ ಕಂಪ್ಲೇಂಟ್ ಇರ್ಬೋದು, ದೊಡ್ಡವಳದ್ದು ಬೇರೆ ಇರ್ಬೋದು. ಇದು ಈ ಟ್ಯೂಬ್ಲೈಟ್ ಓದುವುದು ಎನ್ನುವುದೊಂದು ಸಂಕೇತ. ಟ್ಯೂಬ್ಲೈಟ್ನ ಅಡಿಯಲ್ಲಿ ಅಂತ ಒಂದು ಪುಸ್ತಕ ಬರೀಬಹುದು. ಅವರವರ ಸಂಕಷ್ಟ ಹೇಳ್ತಾರೆ. ನಿನ್ನೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ್ರು, ನನ್ನ ತಂದೆ ಶ್ರೀಮಂತರು, ವಕೀಲರು, ನಗರದವರು ಇರಬಹುದು, ಆದರೆ ನಮಗೆ ನಮ್ಮದೇ ಆದ ಸಮಸ್ಯೆ ಉಂಟು. ಅವರ ಸಂಕಷ್ಟವನ್ನು ಹೇಳ್ತಾರೆ. ನನ್ನ ಅಮ್ಮ ಒಂದು ಕಥೆ ಹೇಳ್ತಿದ್ರು. ಒಂದೇ ಒಂದು ಅಕ್ಷರ ಇಲ್ಲದ, ದಸ್ಕತ್ ಇಲ್ಲದ, ಜಗತ್ತಿನ ಅತ್ಯಂತ ವಿದ್ಯಾವತಿಯಾದ ಒಬ್ಬಳು ವಿವೇಕಿನಿಯನ್ನು ನಾನು ನೋಡಿದ್ದಿದ್ರೆ ನಮ್ಮ ಅಮ್ಮನನ್ನು. ಅವಳ ಸೊಸೆಯಂದರಲ್ಲಿ ಒಬ್ಳು ಡಬಲ್ ದೊಡ್ಡ ಗ್ರಾಜ್ಯುಯೇಟ್ ಅಲ್ಲ, ಪೋಸ್ಟ್ ಗ್ರಾಜ್ಯುಯೇಟ್. ಅವಳೇ ನನ್ನ ಹೆಂಡತಿ. ಅವಳಿಗೆ ನನ್ನ ತಾಯಿಯಷ್ಟು ಬುದ್ಧಿ ಇಲ್ಲ ಖಂಡಿತ ಅಲ್ಲ. ಇದನ್ನು ನನ್ನ ಹೆಂಡತಿ ಸಭೆಯಲ್ಲಿ ಇಲ್ಲದ್ರಿಂದ ಹೇಳುದು, ಇಲ್ಲದ್ರೆ ಹೇಳುದಿಲ್ಲ. ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಅಲ್ಲಿ ಹೋಗುದಿಲ್ಲ. ಅವರೊಂದು ಕತೆ ಹೇಳ್ತಿದ್ರು. ಅವರ ಅತ್ತೆ ತ್ಯೋಷಿ, ಅವರ ಅತ್ತೆ, ಅವರು ಕೆಳಗಿನ ಮನೆಯಿಂದ ಎಲ್ಲಿಂದಲೂ ಗುದ್ದಿದ ಮೆಣಸಿನ ಪುಡಿ, ಬಜ್ಜಾಣಿ, ಈ ಕಣಿ ಉಂಟಲ್ಲ, ಅರೆದ ತೆಂಗಿನಕಾಯಿಯ ಪದಾರ್ಥ, ಹುಳಿ ಅಂತ ಅದಕ್ಕೆ ಹೆಸರು. ಅದು ಕನ್ನಡದಿಂದ ನಾವು ತೆಕ್ಕೊಂಡದ್ದು. ನಮ್ಮಲ್ಲಿ ಸಾಂಬಾರು ಇದ್ದದ್ದು ಆಮ್ಟಿ, ಅದು ಪುಡಿ ಹಾಕುದು. ಆ ಪುಡಿ ಪಾತ್ರೆಯಲ್ಲಿ ಹಿಡ್ಕೊಂಡು ಬರ್ತಿದ್ದರಂತೆ. ಆ ಬಡತನದ ತೀವ್ರತೆ ನೋಡಿ ಇವತ್ತು ನಮಗೆ ತಮಾಷೆ, ಹಾಸ್ಯ ಕಾಣ್ತದೆ. ಅದು ಬಿತ್ತು. ಆ ಸೊಸೆಗೆ ಬೇಗ ಮುಗಿಬೇಕು. ಕ್ಷಮೆ ಇರಲಿ. ನಮ್ಮ ಜಯನಗರ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಾಮಮೂರ್ತಿ ಅವರು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ನಮ್ಮರವಾಗಿ ಕೇಳ್ಕೊಳ್ತೀನಿ. ಜೋಶಿ ಅವರು ಜೊತೆಯಲ್ಲಿ ಬನ್ನಿ.
ಭಾಷಣ ಇಲ್ಲ, ಮಾತಾಡ. ಗೌರವ ಸಂಪಾದಕರಾದಂತಹ ಶ್ರೀ ಪ್ರಭಾಕರ್ ಜೋಶಿ ಅವರಿಂದ ಗ್ರಂಥ ಹಾಗೆ ಸ್ಮರಣಿಕೆಯ ಗೌರವ. ಶ್ರೀ ಚಂದ್ರಹಾಸಿ ಅವರು ಅವರ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರ ಆಗಮನಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆ ಶ್ರೀ ಗಣಪತಿ ಹೆಗ್ಡೆ ಮೈತ್ರಿ ಪ್ರತಿಷ್ಠಾನದ ಫೌಂಡರ್, ಅವರು ಕೂಡ ನಮ್ಮ ಜೊತೆ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಧನ್ಯವಾದ. ಈಗ ಪ್ರಭಾಕರ್ ಜೋಶಿ ಅವರು. ಶ್ರೀಯುತ ರಾಮಮೂರ್ತಿ ಅವರು, ಅವರ ಉಪಸ್ಥಿತಿಗಾಗಿ ಸಂತೋಷ. ಜನಪ್ರಿಯ ಶಾಸಕರು ಅಂತ ನಾನು, ಯಾಕಂದ್ರೆ ಸಾಹಿತ್ಯದಲ್ಲಿ ಜನಪ್ರಿಯ ಅನ್ನೋದಕ್ಕೆ ಬೇರೆ ಅರ್ಥ ಬಂದುಬಿಟ್ಟಿದೆ. ಪಾಪ್ಯುಲರ್ ರೈಟಿಂಗ್ ಅಂತ ಹಾಗಲ್ಲ, ಶಾಸನಾತ್ಮಕ ಶಾಸಕರು. ಬ್ರಾಹ್ಮಣ ಶಾಸಕರು ಇರಬೇಕಲ್ಲ, ಬ್ರಾಹ್ಮಣ ಶಾಸಕರ ಕಡಿಮೆ. ಈಗ ಮೂರ್ತಿ ಅಂತ ಬಂದಗಳೇ ಬ್ರಾಹ್ಮಣನೇ ಇರಬೇಕು ಅಂತೇನಿಲ್ಲ, ಶಾಸಕತ್ವ ಇದೆ. ಮತ್ತೆ ಬ್ರಾಹ್ಮಣರಿಗೆ ಅನ್ಯಾಯ ಆಯಿತು, ಹೀಗೆ ಮಾತಾಡ್ತಾರೆ ಅಂತ ಹೇಳೋರು ಅರ್ಚಕರು, ಪುರೋಹಿತರ ಆಶೀರ್ವಾದ ಬಂತು ನಮಗೆ. ಬ್ರಾಹ್ಮಣರಿಗೆ ಅನ್ಯಾಯ, ಬ್ರಾಹ್ಮಣರು ಇದು ರಿಸರ್ವೇಶನ್ ಇದೆಲ್ಲ ಹೌದು ನಿಜ. ಆದರೆ ನಮ್ಮ ಚಿತ್ಪಾಂದ್ರ ಸಹಿತ ಎಲ್ಲ ಬ್ರಾಹ್ಮಣರು ಒಂದು ನೆನಪಿಟ್ಟುಕೊಳ್ಳಿ. ಬೇರೆ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ. ಇನ್ನೊಂದು ಸುಮಾರು 1000 ವರ್ಷ ಬ್ರಾಹ್ಮಿನ್ ಇಲಾನ್ ಮತ್ತು ಲೀಡ್ ಅನ್ನು ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತುಂಬಾ ತುಳಿದೆಲ್ಲ ನೋಡಿದ್ದಾರೆ. ಬ್ರಾಹ್ಮಿನ್ ಇಲಾನ್ ಉಂಟಲ್ಲ ಸಮಾಜದಲ್ಲಿ, ಬ್ರಾಹ್ಮಿನಿಸಮ್ ಒಳ್ಳೆ ಅರ್ಥದಲ್ಲಿ ನಾನು ಹೇಳುದು, ಅದರ ಲೀಡ್ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಸೀಟು ಬೇಕಾದಲ್ಲಿ ಸಿಕ್ಕುವುದಿಲ್ಲ ಅಂತಲ್ಲದೆ, ಕಳೆದ ವರ್ಷ ಎಷ್ಟು 25,000 ಸೀಟಲ್ಲಿ 3,000 ಸೀಟು ಖಾಲಿ ಮೆರಿಟ್ ಸೀಟು. ನಿಮಗೆ ಬೇಕಾದಲ್ಲಿಲ್ಲ, ಗುಲ್ಬರ್ಗ ಬೆಳಗಾವಿಗೆ ಹೋಗ್ಬೇಕಷ್ಟೇ. ಬ್ರಾಹ್ಮಣರು ಎಲ್ಲಿ ಹೋಗಿ ಇರ್ತಾರೆ. ನಾನು ಕಲಿತ ಕಾಲದಲ್ಲೇ ಕಾಡು ಕಷ್ಟ ಇತ್ತು. ನಾನು ಆ ಬಡತನ ಹೇಳಿಕೊಳ್ಳುವ ಕ್ರಮ ಇಲ್ಲ, ಆ ಕಾಲದಲ್ಲಿ ಇತ್ತದು ಆಗಿದೆ. ನಾನು ಭಜ್ಜಾಣಿಯ ಕಥೆ ಹೇಳಿದ್ದು ಮರೆಯಲಿಲ್ಲ. ಆ ಪಾತ್ರೆ ಕೆಳಗೆ ಬಿದ್ದದ್ದು ಧೂಳಿನಿಂದ ನನ್ನ ಅಮ್ಮನ ಅತ್ತೆಯ ಅತ್ತೆ, ಅವರ ಸೊಸೆ ಅಂದ್ರೆ ನನ್ನ ಅಜ್ಜಿಯನ್ನು ಅಲ್ಲ, ಅಜ್ಜಿಯ ಪಿಜ್ಜಿಯನ್ನು ಒಂದೊಂದು ಚೂರು ಹೆಕ್ಕಿಸಿದ್ದಾರೆ. ಅದು ಸಹ ಸಣ್ಣ ಹುಡುಗಿ, ಆಗ ಸಣ್ಣ ಪ್ರಾಯದಲ್ಲಿ ಮದುವೆ. ಶಿಕ್ಷೆ ಕೊಟ್ಟದಲ್ಲ ಸ್ವಾಮಿ, ಮನೆಯಲ್ಲಿ ಮೆಣಸಿದ್ದದ್ದೇ ಅಷ್ಟು ಇಲ್ಲ. ಇಷ್ಟು ಪುಡಿ ಮಾಡಿದ ಹೋದ್ರೆ ಎಲ್ಲಿಗೆ ಹೋಗಬೇಕು? ನನ್ನದೇ ನೆನಪುಂಟು, ಈಗಲೇ ನೆನಪು ಮಾಡ್ತೇನೆ. ನನ್ನ ತಮ್ಮನೇ, ಅವನು ಅಧ್ಯಕ್ಷನಾಗಿರೋದು ಈ ಪುಸ್ತಕ ಒಳ್ಳೆದಾಗಲಿಕ್ಕೊಂದು ಕಾರಣ. ಅವನ ತಂದೆ ಮತ್ತು ಚಿಕ್ಕಪ್ಪ ಸದಾಶಿವ ಜೋಶಿ, ಅನಂತ ಜೋಶಿ ಅವರು ಎಲೆ ಕಟ್ಟು ಮತ್ತೆ ಜೀಗುಜ್ಜೆ ಹೊತ್ತುಕೊಂಡು ಮಾಳದಿಂದ ಮಲ್ಲೇಶ್ವರ, ಅಂದ್ರೆ ಈಗ ನಾವು ಹೇಳುವ ಕುದುರೆಮುಖ, ಅಲ್ಲಿಗೆ ಹೋಗಿ ಎಲೆ ಮಾರಿ ಭತ್ತ ತರ್ತಿದ್ರು. ಟೋಟಲ್ ಪ್ರಾಫಿಟ್ ಎಷ್ಟು ಗೊತ್ತುಂಟ? ಎಲೆ ಕಟ್ಟದ ಮೇಲೆ ಅಲ್ಲಿ 3 ಆಣೆ ಜಾಸ್ತಿ ಅಂತೆ. 3 ಆಣೆ ಆ ಕಾಲದ್ದು, ಅವರ ಬಾಲ್ಯದ್ದು. ತರುವ ಭತ್ತದಲ್ಲಿ 4 ಆಣೆ ಕಡಿಮೆ ಅಂತೆ, 7 ಆಣೆ ಲಾಭ. ಇಬ್ಬರು ಅಣ್ಣ ತಮ್ಮಂದರಿಗೆ 14 ಆಣೆ ಲಾಭ ಜೋಶಿಗಳಿಗೆ. ಆ 14 ಆಣೆ ಏನು ಅಂತ ಗೊತ್ತುಂಟ ನಿಮಗೆ? ಆಗ 1 ವಾರದ ಜೀವನ ಅದು. ಇದನ್ನು ಅರ್ಥ ಮಾಡಿದರೆ ಅದ್ಭುತವಾದ ಸ್ವಾರಸ್ಯಕರವಾದ ಜೀವನದ ಬಡತನ ಇದೆ. ಆದರೆ ಆ ಜೀವನದ ಬಡತನದ ವಿರುದ್ಧ ಹೋರಾಡುವ ಕಿಚ್ಚು ಕಾಣುತ್ತದೆ. ಪುಂಜಾಲಕಟ್ಟೆ ಮಡಂತ್ಯಾರ್ನಲ್ಲಿ ಮೊದಲ ಕ್ಯಾಂಪ್ ಅಂತೆ. ಗೋವಾದಿಂದ ಬಂದವರು ನಮಗೆ ದಾರಿ ತೋರಿಸಿದವರು ಗೌಡ ಸಾರಸ್ವತ್ ಅಂತ. ಅವರು 12ನೇ ಶತಮಾನದಲ್ಲಿ ಕೊಚ್ಚಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಗೌಡ ಸಾರಸ್ವತ್ ಸರ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಮೈಗ್ರೆಂಟ್ಸ್ ಟು ಕೋಸ್ಟಲ್ ಕರ್ನಾಟಕ. ಕ್ಯಾಂಪ್ ಮಾಡಿದ್ರು. ಹಗಲು ನೆನಪಿಸಬಾರದು, ಹಗಲು ಮಕ್ಕಳನ್ನು ರಣಹದ್ದುಗಳು, ವಲ್ಚರ್ಸ್, ಈಗಿನಷ್ಟು ವಾಹನ ಹೊಗೆ ಎಲ್ಲ ಇರಲಿಲ್ಲ ಆಗ, ಮಕ್ಕಳನ್ನು ಎತ್ತಿಕೊಂಡು ಹೋದ್ರಿಂದ ರಾತ್ರಿ ಓಡಿದ್ರು ನಮ್ಮವರು ಮುಂಡಾಜೆ ಮತ್ತು ಶ್ರೀಶೈಲ ಸೈಡಿಗೆ.
ಇಂಥ ನೂರಾರು ಕಥೆಗಳಿದೆ. ನಮ್ಮ ಮೊದಲು ಬಂದದ್ದು ಉಡುಪಿ ಬಂದು ಹಾಲಾಡಿ ಮೂಲದಿಂದಲೇ ಮಾಳದುರ್ಗಕ್ಕೆ ಮೈಗ್ರೇಟ್ ಆದವರು 2 ಗುಂಪು. ಶಿಶಿಲಕ್ಕೆ ಹೋದವರು, ಮುಂಡಾಜೆಗೆ ಹೋದವರೆಲ್ಲ ಹೆಚ್ಚಿನವರು ಕಡಂಬಳ್ಳಿ ಬಿಟ್ಟರೆ ಎಲ್ಲ ಸೆಕೆಂಡ್ ಥರ್ಡ್ ಮೈಗ್ರೆಂಟ್ಸ್. ಮಾಳದಿಂದ ಶಿಶಿಲಿಂದ ಬಂದು ಸೆಟ್ಲ್ ಆದವರು. ತುಂಬ ಇಂಟ್ರೆಸ್ಟಿಂಗ್ ಇದೆ ವಲಸೆಯನ್ನೇ ಬೇರೆ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಇಂಥ ಅಸಾಧಾರಣವಾದ ಕಥೆಗಳಿದೆ ಇದರಲ್ಲಿ. ಅದನ್ನೆಲ್ಲ ತರಲಿಕ್ಕಾಗಲ್ಲ, ಯಾಕಂದ್ರೆ ಅನುಭವ ಕಥನ ಅನ್ನೋದು ಬರೀಲಿಕ್ಕೆ ಕಷ್ಟ. ಅದು ಸ್ವಲ್ಪ ಲಾಂಗಿಶ್ ಕಾದಂಬರಿ ಥರ ಬರೀಬೇಕಾಗ್ತದೆ. ಕಾದಂಬರಿಯ ಸೂಕ್ಷ್ಮತೆಗಳದಲ್ಲಿ ಬೇಕು, ಒಂದು ಪುಸ್ತಕದಲ್ಲಿ ಅದನ್ನು ತರಲಿಕ್ಕಾಗುವುದಿಲ್ಲ. ಒಂದು ಸಾಂಪ್ರದಾಯಿಕವಾದ ಪರಿಚಯ ಪುಸ್ತಕ ಮತ್ತು ಆಧುನಿಕ ಎನ್ಸೈಕ್ಲೋಪೀಡಿಯಾ ವಿಶ್ವಕೋಶ, ಇದರ ಒಂದು ಜೊತೆ ಮಾಡಿ ನಾವು ಇದನ್ನು ಮಾಡಿದ್ದೇವೆ. ತುಂಬ ಈಗ ಬ್ರಿಟಾನಿಕಾ ಫಾರ್ವರ್ಡಿನ ಹಾಗೆ ಅಥವಾ ಎನ್ಸೈಕ್ಲೋಪೀಡಿಯಾ ಮುಂಡಾರಿಕಾ ಆ ಥರದ ಪುಸ್ತಕಗಳನ್ನ ನಾನು ಮಾಡಲಿಲ್ಲ, ಯಾಕಂದರೆ ತುಂಬ ಪೆಡ್ಯಾಂಟಿಕ್ ಆಗಬಾರ್ದು ಅಂತ. ಸೋಷಿಯಾಲಜಿ ವಿಶ್ವಕೋಶ ಬಂದಿದೆ, ಬೇರೆ ಬೇರೆ ಬಂದಿದೆ. ಆ ಥರವೂ ಆಗದೆ ತೀರಾ ಒಂದು ಇಂಥಲ್ಲಿ ಹುಟ್ಟಿದ ಮಗ್ಗಿ ಪುಸ್ತಕವೂ ಆಗದ ರೀತಿಯಲ್ಲಿ ವಲಸೆಯಿಂದ ಹಿಡಿದು ಏನಿದೆ ಅಂತ ನೀವು ನೋಡ್ತೀರಿ. ಪುನಃ ನಾನು ಅದನ್ನು ಹೇಳ್ತಾ ಹೋಗುವುದಿಲ್ಲ. ಅದರ ಒಂದು ಪ್ರಯತ್ನ ಇಲ್ಲಿದೆ. ಇದರ ಅನೇಕ ಕೊರತೆಗಳಿದೆ. ದಯವಿಟ್ಟು ಅದನ್ನು ನಿಮ್ಮಷ್ಟಕ್ಕೆ ಇಟ್ಟುಕೊಳ್ಬೇಡಿ, ನಮಗೆ ಹೇಳಿ. ಕೊರತೆಗಳನ್ನು ಹೇಳುವಾಗ ಪುಸ್ತಕದ ಹಿಂದೆ ಇರುವ ಸಂಪಾದಕ ಮಂಡಳಿಯ ಪರಿಶ್ರಮ, ಇನ್ನೊಬ್ಬರು ನಮಗೆ ತುಂಬ ನೆರವಾದವರು ಗುರುನಾಥ್ ಬಾಪಟ್ರ, ಇಷ್ಟೇ ಪ್ರಮಾಣದಲ್ಲಿ. ಉಳಿದವರು ಕೂಡ 10 ಸಂಪಾದಕರು ಅವರವರ ವಿಷಯಗಳನ್ನು ಹೇಳಿದ್ದಾರೆ. ಊರೂರು ತಿರುಗಿದ್ದೇವೆ. ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಂಥವರು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ನಾವು ಹೋದಾಗಲೇ ಅವರಲ್ಲಿ ಹೇಳಿದ ಒಂದು ಮಾತು, ನಿಮ್ಮ ಅನಿಸಿಕೆ, ಹೊರಗಿನವರು ಚಿತ್ಪಾವನೇತರ ಅನಿಸಿಕೆ ಪಡೀಲಿಕ್ಕೆ ಬಂದವರು ಆರ್ಥಿಕ ಸಹಾಯವೇ ಬಂದದ್ದು ನಮ್ಮ ಉದ್ದೇಶ ಅಲ್ಲ ಅಂತ. ಯಾಕಂದರೆ ಚಿತ್ಪಾವನ ಸಮಾಜ ಒಂದು ಕರ್ನಾಟಕದಲ್ಲಿ ಸಣ್ಣದಾದ ಸಮಾಜ. ಮಹಾರಾಷ್ಟ್ರದಲ್ಲಿ ಬಹುಶಃ ಬ್ರಾಹ್ಮಣರಲ್ಲೇ ಚಿತ್ಪಾವನ ಮೈನಾರಿಟಿ. ವಿಚಿತ್ರ ಅಂದರೆ ಮಹಾರಾಷ್ಟ್ರದಲ್ಲಿ ಬಂದಿರುವ ದಲಿತ ಮತ್ತು ಇತರ ಚಳವಳಿಗಳು ಉಂಟಲ್ಲ, ಅದೇ ಸ್ವಾಭಾವಿಕವಾಗಿ ಆಂಟಿ ಬ್ರಾಹ್ಮಿನ್. ಅವರು ಬೈಯುವುದು ಬ್ರಾಹ್ಮಣರನ್ನ ಬೈಯುವುದು ಅಂದರೆ ಚಿತ್ಪಾವನರನ್ನೇ ಬೈಯುವುದು. ಕರಾಡ, ದೇಶಸ್ಥ, ದೇವರು, KGSB ಯಾರ ಸುದ್ದಿ ಇಲ್ಲ ಅವ್ರ ಹತ್ರ. ಯಾಕೆಂದ್ರೆ ಎದ್ದು ಕಾಣುವನನ್ನು ಬೈಬೇಕಲ್ವಾ. ನಾವು ವಿಮರ್ಶೆ ಮಾಡುವುದರೆ ಪಂಪ ಕುಮಾರವ್ಯಾಸರನ್ನೇ, ತಿಮ್ಮಣ್ಣ ಕವಿ ಸಣ್ಣ ಕವಿ ಅಲ್ಲ, ತಿಮ್ಮಣ್ಣ ಕವಿಯನ್ನು ಹಿಡ್ಕೊಂಡು ಅದು ಹಾಗೆ ಹೀಗೆ ಅಂತ ನಾವು ಮಾತಾಡುವುದಿಲ್ಲ. ಪ್ರಾಮಿನೆಂಟ್, ಎದ್ದು ಕಾಣುವ ಅಸಾಧಾರಣವಾದ. ಯಾರೋ ಒಬ್ರು ಬರೀತಾರೆ, ನೆಲದಲ್ಲಿ ಅಡಗಿದ್ದ ಗಿಡದ ಹಾಗೆ ಅದು ಎಷ್ಟೋ ವರ್ಷಕ್ಕೊಮ್ಮೆ ಬರ್ತಲ್ಲ, ಪಾತಾಳ ಕಮಲ ಅಂತ. ಹಾಗೆ ಪೇಶ್ವಾಯಿವರೆಗೆ ಎಲ್ಲೋ ಅಡಗಿದ್ದಂತಹ ಚಿತ್ಪಾವನರು ಒಂದೇ ಸಲ ಸ್ಫೋಟಗೊಂಡು ಹೇಗೆ ಬಂದರು, ಅವರು ಮೊದಲೇ ಕಾಣಿಸಿಕೊಳ್ತಿದ್ರೆ ಎಷ್ಟು ಕೊಡುಗೆ ಕೊಡ್ತಿದ್ರು, ಹೀಗೆಲ್ಲ ಬಹಳ ಕಲ್ಪನೆ ಮಾಡಿ ಬರೆದಿದ್ದಾರೆ. ಇನ್ನೊಂದು ಏನಂದ್ರೆ, ಈ ಪುಸ್ತಕದಲ್ಲಿ ನನಗಾದ ದೊಡ್ಡ ಲಾಭ, ನಾನು ಧಾರವಾಡದಲ್ಲಿ ಇದ್ದಾಗಲೂ ನಾನು ನೆಗ್ಲೆಕ್ಟ್ ಮಾಡಿದೆ. ಒಂದು ಗಾಣೇಕರ ಪ್ರೆಸ್ಸಿಗೆ ಮಾತ್ರ ಹೋಗ್ತಿದ್ದೆ ಅಷ್ಟೇ. ಗುಲ್ಬರ್ಗ, ಬೆಳಗಾವಿ, ರಾಯಚೂರು ಎಲ್ಲ ಕಡೆ, ಗದಗ, ಎಷ್ಟೊಂದು ಚಿತ್ಪಾವನರ ಸಾಧಕರು ಇದ್ರೂ ಮರಕಾಲು ಕುಣಿತದ ಎಂಥದ್ದು ಮರಕಾಲು ಕುಣಿತದಿಂದ ಹಿಡಿದು ವೈದಿಕತ್ವದವರೆಗೆ, ಕರೆ ಶಾಸ್ತ್ರಿಗಳಿಂದ ಹಿಡಿದು ಪರಮನಾಸ್ತಿಕರವರೆಗೆ ವರ್ತಮಾನ ಈಗ ಇರುವ ಚಿತ್ಪಾವನರಲ್ಲೇ ಇದ್ದಾರೆ. ಇದು ಈ ಪುಸ್ತಕ ತಯಾರಾದ ಮೇಲೆ ಗೊತ್ತಾಯ್ತು. ನಾನು ಕರ್ನಾಟಕದ ದಕ್ಷಿಣ ಕನ್ನಡದ ಚಿತ್ಪಾವನರು ಅಂತ 85ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಬಂದ ಮೊದಲ ಲೇಖನ. ಅದು ಇದಕ್ಕೆ ಯಾವುದು ಮೈಸೂರು ಯೂನಿವರ್ಸಿಟಿಯ ಮ್ಯಾಗಝಿನ್ ಯಾವುದದು, ಕರ್ನಾಟಕ ಅಂತಲೇ ಬರ್ತದೆ. ಅದು ಪ್ರಬುದ್ಧ ಕರ್ನಾಟಕಕ್ಕೆ ಬರೆದಿದ್ದೆ. ಡಾಕ್ಟರ್ ಹಾವನೂರನ್ನು ಈ ಸಲ ನೆನಪು ಮಾಡ್ತೇನೆ. ನಿಮ್ಮ ಜಾತಿ ಬಗ್ಗೆ ಏನಾದ್ರು ಬರೆಯಪ್ಪ, ಯಾರು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದರು. ಅವರು ಹಾಗೆ ಒಂದು ಕಡೆಗಣಿಸಲ್ಪಟ್ಟ ವಸ್ತುಗಳನ್ನು, ಟಾಪಿಕ್ಗಳನ್ನು ಹುಡುಕಿ ತೆಗೆದು ಹೇಳುವವರು. ಆ ಲೇಖನ ಬರೆದ ನನಗೆ ಗೊತ್ತಾಯಿತು ಕರ್ನಾಟಕದ ಚಿತ್ಪಾವನರ ಬಗ್ಗೆ ನನಗೆ ಎಷ್ಟು ಗೊತ್ತಿಲ್ಲ ಅಂತ. ಸಾಧಕರಲ್ಲಿ ಹಾಗೆ ಬಂದಿದೆ ನೋಡಿ. ನಾವು ಕೆಲವು ಕಂಬೈನ್ ಮಾಡಿದ್ದೇವೆ, ಹೇಳಬೇಕಲ್ಲ. ಈಗ ಅಣ್ಣ ಒಬ್ಬ ದೊಡ್ಡ ಸಾಧಕನಾದರೆ ತಮ್ಮನೂ ಸಾಧಕನ, ಇವರು ಕೂಡ ಸಂಗೀತಗಾರರಾಗಿದ್ದರು, ಇವರು ಕೂಡ ಮೊದಲೇ ವಾದಕರಾಗಿ ಮೇಳಗಳನ್ನು ನಡೆಸಿದ್ದಾರೆ. ಹೀಗೆ 2-3 ಜನರನ್ನು ಒಟ್ಟಿಗೆ ತೆಕ್ಕೊಂಡಿದ್ದೇವೆ. ಬಹುಶಃ ದಿವಾಕರ್ ಡೊಂಗರ ತಂದೆಯವರನ್ನ ನಾವು ಹಾಗೆ ಕಂಬೈನ್ ಮಾಡಿದ್ದೇವೆ ಎಲ್ಲಿಯೋ ಒಂದು ಕಡೆ. ನನ್ನ ಅಣ್ಣಂದಿರು ಇಬ್ಬರನ್ನು ನಮ್ಮ ತಂದೆಯವರೊಟ್ಟಿಗೆ ಸೇರಿಸಿದ್ದೇವೆ. ಇಂಡಿವಿಜುವಲ್ ಎಂಟ್ರಿ ಕೊಡಬೇಕಾದ್ದು ಎಂಬುದರಲ್ಲಿ ಯಾವಾಗಲೂ ಜಜ್ಮೆಂಟ್ ಅಲ್ಲಿ ತೊಂದರೆ ಇರುತ್ತದೆ.
ಎನ್ಸೈಕ್ಲೋಪೀಡಿಯಾ ಮತ್ತು ಡಿಕ್ಷನರಿಯ ಎಂಟ್ರಿ ಯಾವಾಗಲೂ ಜಗಳದ ವಿಷಯ. ಮೇನ್ ಎಂಟ್ರಿ ಕೊಡಬೇಕಾ, ಸೈಡ್ ಎಂಟ್ರಿ ಕೊಡಬೇಕಾ ಅಂತ. ನಮ್ಮ ಬುದ್ಧಿಗೆ ತೋರಿದಷ್ಟು ಭೂತದ ಮುಂದೆ ಹೇಳಿದ ಹಾಗೆ, ಒಂಜಿ ಗೊತ್ತಾಂಡ ವರ್ಮ ಗೊತ್ತಾ ಬುಜಿ ಅಂತ ಭೂತದ ಮುಂದೆ ಹೇಳಿಕೊಂಡು, ನನಗೆ 1 ಗೊತ್ತಾದರೆ 9 ಗೊತ್ತಾಗೋದಿಲ್ಲ ಸ್ವಾಮಿ, ನೀನು ಕೊಟ್ಟರೆ ಬರುವ ವರ್ಷ 2 ಬೊಂಡ ಕೊಡ್ತೇನೆ ಅಂತ ಭೂತ ಕೇಳುದು. ಅಂದ್ರೆ ಅದೇ ಕೊಡಬೇಕು, ಹೀಗೆ ಇರುವುದು ಒಂದೇ ಬೊಂಡ. ನೀನು ಕೊಟ್ರೆ 1 ಬೊಂಡ ಕೊಡ್ತೇನೆ, ನೀನು ಕೊಟ್ರೆ ನಿನ್ನ ತಲೆ ಕೆಂಪು ಮಾಡ್ತೇನೆ. ತಲೆ ಕೆಂಪು ಮಾಡ್ತೇನೆ ಅಂತದ್ದು, ಮುಳಿ ಹುಲ್ಲಿನ ಚಾವಣಿ ಉಂಟು, ನಿನ್ನ ಭೂತ ಸ್ಥಾನಕ್ಕೆ ಬರುವ ವರ್ಷ ಹಂಚಾಕ್ತೇನೆ ಅಂತ ಈಗ ಹೇಳಬೇಕು. ಇನ್ನು ನೀನು ಕೊಟ್ರೆ ಬಿಳಿ ಮಾಡ್ತೇನೆ, ಕಾಂಕ್ರೀಟು. ಹಾಗೆ ನಮಗೆ ಕಂಡ ಒಂದು ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ಆದರೆ ತೀರಾ ಸ್ವಹೀನತಾ ಭಾವ, ಕಾಂಪ್ಲೆಕ್ಸ್ ನಮಗಿಲ್ಲ. ಸಾಕಷ್ಟು ಹೋರಾಡಿದ್ದೇವೆ, ಒದ್ದಾಡಿದ್ದೇವೆ. ಕೆಲವು ಕಡೆ ನಮಗೆ ಮಾಹಿತಿ ಸಂಗ್ರಹದಲ್ಲಿ ಕೊರತೆ ಉಂಟಾಗಿದೆ. ದೊಡ್ಡ ಸಾಧಕರು ಬಿಟ್ಟು ಹೋಗುವ, ನಮಗೆ ಲಾಸ್ಟ್ ಮಿನಿಟ್ಗೆ ಬಂತು ನೋಡಿ, ಇಬ್ಬರು ಸಂತರಂತೆ ಬದುಕಿದವರು. ಕೀರ್ತನ್ಕಾರ್ ಬಾಬಾ ಕರ್ವೆ, ಅಬ್ಬಾ ಎಂತೋ ಅದ್ಭುತ ಮನುಷ್ಯ, ಕಾರವಾರ. ಅವರು ಮರಾಠಿಗರಾಗಿ ಹೆಚ್ಚು ಬದುಕಿದ್ರು, ಕನ್ನಡ ಬರ್ತಿತ್ತು ಅವರಿಗೆ. 10,000 ಹರಿಕತೆ ಮಾಡಿದಾರಂತೆ. ಒಂದು ಶಾಲೆ ಪ್ರೆಸಿಡೆಂಟ್ ಆಗಿದ್ರು, ಬಂದಿದೆ ಅದು ಇದರಲ್ಲಿ. ಅವರ ಮನೆ ನೋಡಿದ್ರೆ ಸರಳ ಅಂದ್ರೆ ಸರಳ, ಸಂತನಾಗಿದ್ರು. ಸುಮಾರು ನಮ್ಮ ಸಂತ ಭದ್ರಗಿರಿ ಅಚ್ಯುತದಾಸರೊಟ್ಟಿಗೆ ಹೋಲಿಸಬಹುದಾದ ವ್ಯಕ್ತಿತ್ವ ಅದು. ನನ್ನೊಟ್ಟಿಗೆ ಕೆಲವು ದಶಾವತಾರ ಮತ್ತು ಯಕ್ಷಗಾನದ ಬಗ್ಗೆ ಕಂಪ್ಯಾರಿಟಿವ್ ಆಗಿ 10 ನಿಮಿಷ ಮಾತಾಡಿದ್ರು. ಎಷ್ಟು ವಿಷಯ ಸಿಕ್ಕಿತ್ತು, ಅದು ಸಾನ್ನಿಧ್ಯ. ಇಂಥ ಅನೇಕ ವಿಷಯಗಳು, ವ್ಯಕ್ತಿಗಳು ನಮಗೆ ತಪ್ಪಿ ಹೋಗಿರಬಹುದು. ಮುಂದೆ ಅದನ್ನು ಸೇರಿಸಿಕೊಳ್ಬೇಕು. ಮತ್ತು ವಲಸೆಯ ತಿರುಗಾಟದ ಅಂದಿನ ಬದುಕಿನ ಅನುಭವಗಳು, ಇದು ಯಾಕೆ ಈ ಮಹತ್ವದ್ದಾಗ್ತದೆ ಅನ್ನೋದಕ್ಕೆ ಇನ್ನೊಂದು ಮುಖ್ಯ ಕಾರಣ, ಆಂಥ್ರಪಾಲಜಿಸ್ಟ್, ಮಾನವಶಾಸ್ತ್ರಜ್ಞರು ಹೇಳ್ತಾರಲ್ಲ, ಈವರೆಗಿನ ಮಾನವ ಜಗತ್ತಿನ ಒಂದು ದಿನ ಅಂತ ಹಿಡ್ಕೊಂಡ್ರೆ 24 ಗಂಟೆ, ಅದೆಂಥದ್ದು ಆಂಥ್ರಪಾಲಜಿಕಲ್ ಕ್ಲಾಕ್, 24 ಗಂಟೆ ಜಗತ್ತು ಬದುಕಿದೆ ಜೀವ ಸಹಿತ ಅಂತ ಒಪ್ಪಿದ್ರೆ, ಈಗ ನಮ್ಗೆ ಗೊತ್ತಿರುವ ಇತಿಹಾಸ ಬರೇ 3 ನಿಮಿಷ ಅಂತ. 11 ಗಂಟೆ 57 ನಿಮಿಷ ನಮಗೆ ಗೊತ್ತಿಲ್ಲ, ಅನ್ನೋನ್ ಕ್ಲಾಕ್. ಹಾಗೆ ನಮ್ಮದಲ್ಲಿಯೂ ಆಗಿರ್ಬೋದು, ಎಲ್ಲ ಜನಾಂಗಗಳಲ್ಲಿಯೂ ಆಗಿದೆ. ಇದು ಯಾಕೆ ಈಗ ಮಹತ್ವ ಪಡೆಯುತ್ತದೆ ಅಂದ್ರೆ, ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಆಹಾರ, ವಿಹಾರ, ಬ್ಯಾಂಕಿಂಗು, ಎಲೆಕ್ಟ್ರಾನಿಕ್ಸು, ಇತಿಹಾಸ, ಜಾಗ್ರಫಿ, ನಾಲೆಜ್ ಥಿಯರೀಸು, ಎಷ್ಟೆಷ್ಟು ವ್ಯತ್ಯಾಸ ಆಗಿದೆ ಅಂದ್ರೆ, ಪಂಪನ ಬಗ್ಗೆ ಈವರೆಗೆ ನಾವು ನಂಬಿದ್ದೆಷ್ಟೋ ತಪ್ಪು ಅಂತ ಗೊತ್ತಾಗಿದೆ. ಕಳೆದ 25 ವರ್ಷ ಸಿಕ್ಕಾಪಟ್ಟೆ ವೇಗದಿಂದ ಜಗತ್ತು ಬದಲಾಗಿದೆ. ವಠಾರಗಳೆಲ್ಲ, ವಠಾರ ಖಾಲಿದಾಲೆ, ಪೂರ ನೀಗಾಲೆ. ನಮ್ಮವರಲ್ಲಿ ಅನೇಕರು ಆಸ್ತಿ ಮಾರಿದ್ದಾರೆ, ಕೆಲವರು ಜನ ಸಿಕ್ಕದೆ ಮಾರಲಿಲ್ಲ, ಕೆಲವರು ಉಪಾಯ ಇಲ್ಲದೆ ಕೂತಿದ್ದಾರೆ. ಈಗ ನನ್ನ ಪೈಕಿ ಒಂದು ಗಟ್ಟಿ ಕೃಷಿಕ ಇದ್ದಾನೆ, ನನ್ನ ಅಣ್ಣನ ಮಗ, ಅವ ಪೂರ್ತಿ ಕೃಷಿಕನೇ. ಅವನ ಮಗ ಇನ್ನು ಕೆನಡಾದಿಂದ ಬರ್ತಾನೆ ಇಲ್ಲಿ. ನಮ್ಮ ಮೂಲ ಮನೆಯ ಮೋಹವೇ ನಮಗೆ ಕಡಿಮೆ ಆಯಿತು. ಜೋಶಿ ಮನೆತನದ ಮೂಲ ಮನೆ ನೆವೆದರೆ ನಮ್ಮ ಮನೆ, ಅಲ್ಲೇ ಇದ್ದದಂತೆ ನಮ್ಮ ಅಜ್ಜಂದಿರು 3 ಮನೆ ಮಾಡಿಕೊಂಡು. ಅದೀಗ ಪೂಜೆ ಗೊಬ್ಬರನ ಮಾಡಿ, ನೋಡಿಕೊಳ್ಳಿಕ್ಕೆ ಒಬ್ಬರನ್ನು ಮಾಡಿದ್ರೆ ನನ್ನ ತಮ್ಮನಿಗೂ ಆರೋಗ್ಯ ಇಲ್ಲ. ಅದೀಗ ಇಟ್ಟುಕೊಳ್ಬೇಕಾ? ನನ್ನ ಹೆಂಡತಿಗೂ ನನ್ನ ತಮ್ಮನ ಹೆಂಡತಿಗೂ ಒಂದು ಒಳ್ಳೆ ಸ್ವಾರಸ್ಯಕರ ಸಂಭಾಷಣೆ ನಡೆಯಿತು. ಇವಳು ಹೇಳುದು, ನನ್ನ ಹೆಂಡತಿ ಪೇಟೆಯಲ್ಲಿ ಫ್ಲಾಟಲ್ಲಿ ಬೆಚ್ಚಗೆ ಕೂತವಳು, ನೀವು ಮಾರಬೇಡಿರಾ, ಇಟ್ಟುಕೊಳ್ಳಿ. ಹೌದಾ, ಇಟ್ಟುಕೊಳ್ಬೇಕಾ? ಒಂದು ಕೆಲಸ ಮಾಡಕ್ಕ, ನೀನು ಇಲ್ಲಿ ಬಾ, ಎಲ್ಲ ಇದು ನೋಡು, ನಮಗೆ ನಿಮ್ಮದು ಪ್ಲೇಟ್ ಕೊಡು. ಪ್ಲೇಟ್, ಅವಳು ಹೇಳುದು ಪ್ಲೇಟ್, ನಿಮ್ಮ ಪ್ಲೇಟ್ ನಮಗೆ ಕೊಡು, ವರ್ಷಕ್ಕೆ ಸ್ವಲ್ಪ ಗೇಣಿಯೂ ಕೊಡು, ಹಳ್ಳಿದ್ದು ನೀನು ಇಟ್ಟುಕೋ, ನಾವು ಹೋಗ್ತೇವಾ? ನಾನೀಗ ಹಳ್ಳಿದ್ದು ಮಾತಾಡುವ, ನಾನು ಹೋಗಿ ಮಾಳದಲ್ಲಿ ಸೆಟ್ಲ್ ಆಗ್ತೇನೋ? ಆದರೆ ಈಗ ಒಂದು ರಿವರ್ಸ್ ಪ್ರವೃತ್ತಿ ಬಂದಿದೆ. ದೊಡ್ಡ ಉದ್ಯೋಗಗಳಲ್ಲಿರುವವರು ತಂದೆ ತಾಯಂದಿರಿಗೆ ಹೇಳ್ತಾ ಇದ್ದಾರೆ, ಮಾರಬೇಡಿ ಅಂತ. ಶೋ ಫಾರ್ಮ್ ಆಗ್ತಾ ಇದೆ. ಅದೀಗ ಒಂದು ತೆಂಗಿನಕಾಯಿಗೆ 25 ರೂಪಾಯಿ ಬೀಳ್ಬಹುದು, ಒಂದು ಅಡಿಕೆಗೆ 2 ರೂಪಾಯಿ ಬೀಳ್ಬಹುದು. ಹಾಗೆ ಹೊರಗಿನ ಹಣ ಬರ್ತದೆ. ನಮ್ಮ ಜಿಲ್ಲೆಗೆ ಹೊರಗಿನ ಹಣ ತುಂಬಾ ಬರುವುದರಿಂದ ಒಳ್ಳೆ ಖಾಲಿ ಆಗ್ತಾ ಇರೋದು ಹೀಗೆ ಮುಂದುವರಿಯುತ್ತದೆ ಅಂತ ಫ್ಯೂಚರಿಸ್ಟಿಕ್ ನಾವು ಏನೂ ಪ್ರೊಜೆಕ್ಷನ್ ಹೇಳಲಿಕ್ಕೆ ಆಗುದಿಲ್ಲ, ತುಂಬಾ ಬದಲಾಗ್ತದೆ. ಆದರೆ ಈಗ ಇರುವ ಸ್ಥಿತಿಯಲ್ಲಿ ಮಾಳ, ದುರ್ಗ, ಶಿಶಿಲ, ಮುಂಡಾಜೆ, ಹಾಲಾಡಿ, ಪಿಲ್ಯ, ನಾರಾವಿ, ಈದು, ಸಣ್ಣ ಮತ್ತು ದೊಡ್ಡ 5-6 ದೊಡ್ಡ ಸೆಟ್ಲ್ಮೆಂಟ್ ದಕ್ಷಿಣ ಕನ್ನಡದಲ್ಲಿ, ಒಂದು 7-8 ಸಣ್ಣ ಸೆಟ್ಲ್ಮೆಂಟ್ ಇದೆ ನಮ್ಮದು. ಅದು ಸೇರಿದ ಮನೆಗಳಿಗಿಂತ ಬ್ಯಾಂಗ್ಳೂರಿನಲ್ಲಿ ಚಿತ್ಮಾವನ ಫ್ಯಾಮಿಲೀಸ್ ಜಾಸ್ತಿ ಇದೆ. ಕರೆಕ್ಟಾ? ಅಲ್ಲಿ ಒಂದು 300-400 ಮನೆ ಇದ್ರೆ ಇಲ್ಲಿ ಎಷ್ಟು? 1000 ಮೇಲೆ.
ಎಲ್ಲ ಮನೆಗೆ ಒಂದೊಂದು ದಿವಸ ನಾನು ಕಾಫಿ ಕುಡಿಲಿಕ್ಕೆ ಬರಬೇಕಾದ್ರೂ 4 ವರ್ಷ ಬದುಕಬೇಕು. ಅದು ಖಂಡಿತ ಇಲ್ಲವೇ? ಹಾಗಾಗಿ ಇಲ್ಲಿಯೇ ನಿಮಗೆ ನಮಸ್ಕಾರ ಮಾಡಲಿಕ್ಕೆ ಬಂದದ್ದು ನಾನು. ಬ್ಯಾಂಗ್ಳೂರಿನಲ್ಲಿ ಹಾಗೆ ಸ್ವಲ್ಪ ಬೇರೆ ನಗರಗಳಲ್ಲಿ ಇದ್ದಾರೆ. ನಗರದ ವಲಸೆಯಿಂದ ಜೀವನ ಶೈಲಿಯೇ ಪೂರ್ತಿ ಬದಲಾಗಿರುವುದರಿಂದ ಇದರಲ್ಲಿ ದಾಖಲೆ ಮುಖ್ಯ. ಹೌದಾ ಸುಳ್ಳ ಅಂತ ನಮಗೆ ಕಾಣ್ತದೆ. ನನ್ನ ಹತ್ರದ ಮನೆಯಲ್ಲಿ ಒಬ್ಬರು ಪೈ ಅಂತ ಇದ್ರು. ಅವರ ಮಗ ಒಬ್ಬ ಇಂಜಿನಿಯರಿಂಗ್ ಕಲಿತಿದ್ದ. ಇವರು ಪೈಗಳು ಅವನಿಗೆ ಹೇಳುವುದು, ಬ್ರಹ್ಮಾವರದಲ್ಲಿ ಪಳೆಯತೆ ಆಮೇಲೆ ರುಕ್ಕಮುಳ ಅಂತ ಗೊತ್ತುನು, ದೋಣಿ ಅಂತ ಗೊತ್ತುನು, ಕಂಕ ಹಿಂಗೆಲ್ಲ ಗೊತ್ತಸ್ವತೆ ತ್ಯಾನ ಹ್ಯಾನ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಸ್ಕೂಲ್ ಆಗೆಲ್ಲ ಮಳ ಕಶಿ ಬಚ್ಚೀಲನ ಪಾವಸಾರಿ ಅಂತ ಅವ್ರು ಹೇಳುದು. ಅವ ಕೇಳಿ 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 ಕಡೆಗೆ ಏನು ಹೇಳಿದ ಗೊತ್ತುಂಟು, ಅವನು ಒಳ್ಳೆ ಹುಡುಗ, ಪೂರಾ ವೈ ಹಾವು ಕಸಲ್ ಕೊರ್ಕ, ನೀನೀಗ ಇಷ್ಟು ಒದ್ದಾಡಿದಿಲ್ಲ, ನಾನೆಂಥದ್ದು ಮಾಡ್ಬೇಕಪ್ಪ, ನಾನೀಗ ಅಲ್ಲಿ ಹೋಗಿ ಒದ್ದಾಡ್ಲಿಕ್ಕೆ ಆಗ್ತದಾ? ನೀನು ಈ ಪೇಟೆಗೆ ಬಂದದ್ದು ಯಾಕೆ, ನಮಗೆ ಕಂಫರ್ಟ್ಸ್ ಕೊಟ್ಟದ್ದು ಯಾಕೆ ಅಂತ ಕೇಳುವ ಪ್ರಶ್ನೆ. ದೊಡ್ಡ ಬದಲಾವಣೆ ಕಾಲದಲ್ಲಿ ಇದು ಬೇಕು. ಉಕ್ಕಡ್ಗೆರೆಯಿಂದ ಗೋಬಿ ಮಂಚೂರಿಗೆ ಮುಟ್ಟಿದ್ದೇವೆ. ಇಡೀ ಆಹಾರ ಶೈಲಿ ಬದಲಾಗಿದೆ, ಜೀವನ ಶೈಲಿ. ನೀರು ಹಾಯಿಸುವ ಶಬ್ದಗಳೇ ಇಲ್ಲ. ಪಾಟು ಕರ್ವಡವೆಸ ಅದ್ದಿಂಡ ಕುಸ್ಸವಳ ಹೋಯ್ತು. ಯಾಕೆ? ಸ್ಪ್ರಿಂಕ್ಲರ್ ಬಂತು. ಭೂತಾರಾಧನೆ ಯಾಕೆ ಹೋಯ್ತು ಅಂತ ಹೇಳಿದ್ರೆ ಒಬ್ಬ ಸೋಷಿಯಾಲಜಿಸ್ಟ್ ಹೇಳಿದ, ಭೂಮಾಲಿಕತ್ವ ಬಗ್ಗಿ ನಿಲ್ಲುವುದು ಅದೇ ಇಲ್ಲ. ಈಗ ಭೂತಾರಾಧನೆ ಹೇಗೆ ಬರ್ತದೆ? ರಿಫ್ಲೆಕ್ಷನ್. ಆದ್ರಿಂದ ಈ ಕಾಲದಲ್ಲಿ ಈ ಪುಸ್ತಕ ತುಂಬಾ ಮಹತ್ವದ್ದು. ದೊಡ್ಡ ಬದಲಾವಣೆ ಆಗಿದೆ. ರಾಮಚಂದ್ರ ಉಪಾಧ್ಯಾಯರು ಅಂತ ಆನಂದ ಬಳಗದ ಅಧ್ಯಕ್ಷರು, ಬ್ಯಾಂಗ್ಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ನನ್ನಲ್ಲಿ ನಾನು ಸಂಭಾಷಣೆ ಕೇಳಿದೆ, ಹೌದಾ ಸ್ವಾಮಿ, ಹೋಟೆಲ್ ಚಿತ್ರಣಗಳು ಬದಲಾಗಿದೆ ಅಲ್ಲ. ಒಂದು ನಾರ್ತ್ ಇಂಡಿಯನ್ ಬಂದಿದೆ, ಕೇರಳದ್ದು ಬಂದಿದೆ, ಕಾರ್ಪೊರೇಟ್ ಹೋಟೆಲ್ ಬಂದಿದೆ. ಕಾರ್ಪೊರೇಟ್ ಹೋಟೆಲ್ ಅಂದ್ರೆ ಏನು ಅಂತ ಹೇಳ್ತೇನೆ, ನಮ್ಮ ಹಾಗೆ ಸಾರು ಸಾಂಬಾರು ಹುಳಿ ಎಲ್ಲ ಉಂಟಲ್ಲಿ, ಅದರ ಟೇಸ್ಟ್ ಬೇರೆ, ಸ್ವಲ್ಪ ಕಾರ್ಪೊರೇಟ್ ಟೇಸ್ಟ್. ಹೌದು, ಅದು ಎಂಥದೋ ಒಂದು ಬೇರೆ. ಇದರ ಮಧ್ಯದಲ್ಲಿ ಉಡುಪಿ ಸಾಂಬಾರು, ಕೋಟದ್ದು ಸಾಂಬಾರು, ಉಡುಪಿ ಶಿವಳ್ಳಿ, ಈ ಟೇಸ್ಟಿಗಾಗಿ ಅಲ್ವ MTR ಆಗಲಿ ಯಾವುದಾಗಲಿ ಒಂದು NCHR ಅದೆಲ್ಲ ಪ್ರಸಿದ್ಧವಾದ್ದು. ಇದರ ಪರಿಸ್ಥಿತಿ ಏನು ಅಂತ ಇಲ್ಲ, ಒಳ್ಳೇದಿಲ್ಲ, ಪರಿಸ್ಥಿತಿ ಒಳ್ಳೇದಿಲ್ಲ. ಉಡುಪಿ ಹೋಟೆಲ್ನ ವ್ಯಕ್ತಿತ್ವ ಇರುವುದೇ ಆ ರುಚಿಯಲ್ಲಿ. ಅದು ಬೇಡ, ರೆಡಿ ಸಾಂಬಾರು ಮತ್ತೆ ಎಲ್ಲದಕ್ಕೆ ಗರಂ ಮಸಾಲೆ ರೆಡಿ ಉಂಟು, ಇದ್ದದ್ದನ್ನು ಪೂರ ತಂದು ಹಾಕುದು. ಇದಕ್ಕೆ ಕುಂಬಳಕಾಯಿಗೆ ನೀರುಳ್ಳಿ ಹಾಕ್ತಾರೆ. ನಾನು ಏನು ಹೇಳಿ ಹೇಳ್ತಾರೆ ಅವರು, ಕುಂಬಳಕಾಯಿ ರುಚಿಯನ್ನು ಕೆಡಿಸಿ ಬಿಡ್ತಾರೆ ನೀರುಳ್ಳಿ, ಅದು ಅದಕ್ಕೆ ಹಾಕಬಾರ್ದು. ಯಾಕಿದನ್ನು ಹೇಳಿದೆ ಅಂದ್ರೆ, ಆಹಾರ ವಿಹಾರ ಉಡುಪು ತೊಡುಪುಗಳಿಗೆ ದೊಡ್ಡ ಬದಲಾವಣೆ ಆಗುವ ಕಾಲಕ್ಕೆ ಇಂಥ ಗ್ರಂಥಗಳು ಹೆಚ್ಚು ಮಹತ್ವವನ್ನು ಪಡೆಯುತ್ತವೆ. ಇಲ್ಲೇ ಹೇಳಿದ್ರಲ್ಲ, ಈಗ ನಮಗೆ ಗೊತ್ತಿಲ್ಲದು ಪರಶುರಾಮ ತಂತ್ರ, ಭಾರ್ಗವ ತಂತ್ರ, ಕಾಲ ಕಾಮ ಪರಶುರಾಮ. ಎಷ್ಟೋ ಜನ ನಾವು ಗಮನಿಸಲ್ಲ. ಪರಶುರಾಮ ಅವತಾರಗಳಲ್ಲಿ ಒಬ್ಬ ಪರಶುರಾಮ ಹೌದಾದ್ರೂ ಮೂಲ ವಿಷ್ಣು, ಮೂಲ ರಾಮ ಇದ್ದ ಹಾಗೆ. ಕಾಲ ಕಾಮ, ಕಾಲ ಅಂದ್ರೆ ಶಿವ, ಕಾಮ ಅಂದ್ರೆ ಬ್ರಹ್ಮ. ಅವರಿಂದ ಸೃಷ್ಟಿ ಸ್ಥಿತಿಗಳನ್ನು ಮಾಡುವ ಮೂಲ ಭಗವಂತನೇ ಪರಮಾತ್ಮ ಎಂಬ ರೂಪ ಅದು. ಈ ತರದ ಒಳಗಿನ ಅನೇಕ ರಹಸ್ಯಗಳು ಪರಶುರಾಮ ತತ್ವದಲ್ಲಿ ಉಂಟು, ಚಿತ್ಪಾವನ ತತ್ವದಲ್ಲಿ ಉಂಟು. ನಮ್ಮನ್ನು ನಾವು ಹೇಳಿಕೊಳ್ಳುವುದು ಅಹಂಕಾರಕ್ಕಾಗಿ ಅಲ್ಲ, ಅಸ್ಮಿತೆಗಾಗಿ. ಇಂಥ ಒಂದು ಕೆಲಸವನ್ನು ನಾವು ಮಾಡುವ ಪ್ರಯತ್ನ ಮಾಡಿದ್ದೇವೆ ಕಳೆದ 5 ವರ್ಷಗಳಿಂದ. ನಾನು ಸ್ವಲ್ಪ ಸಾರ್ವಜನಿಕ ಜೀವನದ ನಿವೃತ್ತನಾಗ್ತಾ ಇದ್ದವರನ್ನು ಪುನಃ ಎಳೆದು ತಂದು ನಿಲ್ಲಿಸಿ ಮಾರ್ಗದಲ್ಲಿ ದರ್ಶನ ಮಾಡಿಸಿದ್ದಾರೆ. ಮುಖ್ಯವಾಗಿ ದಿವಾಕರಣಂಗ್ರೆ ನಾನೇ ಹೇಳಿದ್ದು, ತೂಲ ಪೂರ ಕೂಳ ಕಂಪ್ಲೀಟ್ ಚೂರುದಾನ ಅಂತ ಅನಿಗೆ ಜೋರುದಾನ. ನಿತ್ಯಾನಂದ ಅಂದ್ರೆ ಅದು ಮಿಲಿಟರಿ ಶಿಸ್ತು, ಅವನದು ಕೆಲಸ ಮಾಡೋದಂದ್ರೆ. ನಾನು ಕೆಲವು ಸಲ ಒಂದು ಮಿಸ್ಟೇಕ್ ಮಾಡ್ತಿದ್ದೆ. ದಿವಾಕರನ ಹತ್ರ ಹೇಳುದನ್ನು ನಿತ್ಯಾನಂದನ ಹತ್ರ ಹೇಳುದು, ನಿತ್ಯಾನಂದನ ಹತ್ರ ಹೇಳುದನ್ನು ದಿವಾಕರನ ಹತ್ರ. ನೀವಾಗ ಆಚೆ ಈಚೆ ಹೇಳ್ತಿದ್ರೆ 6 ತಿಂಗಳು ಮೊದಲು ಪುಸ್ತಕ ಬರ್ತಿತ್ತು. ದಿನಾಂಕ ಕೂಡ 3 ಸಲ ಬದಲಾಯಿತು. ಈ ತುಂಬಾ ಸ್ವಾರಸ್ಯ. ಈ ಪುಸ್ತಕದ ಬಗ್ಗೆ ನನ್ನ ಅನುಭವ, ಸಂಪಾದಕರ ಅನುಭವವೇ ಒಂದು 200 ಪುಟದ ಪುಸ್ತಕ ಹೇಗೂ ಬರೀಬಹುದು. ಅದರಲ್ಲಿ ತಮಾಷೆಗಳು, ಜೋಕ್ಸ್ ಮಾತ್ರ ಅಲ್ಲ, ಆಳವಾದ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟ, ಅಧ್ಯಯನಕ್ಕೆ ಸಂಬಂಧಪಟ್ಟ ಸಂತೋಷಗಳು, ಕೊರತೆಗಳು ಎಲ್ಲ ಇದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಈ ಗೌರವ ಗ್ರಂಥದ, ಈ ಚಿತ್ಪಾವನ ವೃತ್ತಾಂತ ಗ್ರಂಥದ ಗೌರವ ಸಂಪಾದಕತ್ವ ಎನ್ನುವುದು ನನಗೆ ಸಂದ ದೊಡ್ಡ ಗೌರವ. ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ರಾಜ್ಯ ಪ್ರಶಸ್ತಿ, ಅದರದ್ದೇ ಮಹತ್ವ ಇದೆ. ಸಮ್ಮೇಳನ ಅಧ್ಯಕ್ಷತೆ ಪ್ರೊಫೆಸರ್ ಕುಶೇರ್ ದಾಸ್ ಭಟ್
ಇದಿರ್ಬೋದು, ಮಾಹೆ ಗುರುತಿಸುವಿಕೆ ಇರಬಹುದು, ಮಾಹೆ ಅವಾರ್ಡ್, ಅದಕ್ಕೆ ಸಮಾನವಾದ್ದು ಇದರ ಗೌರವ ಸಂಪಾದಕತ್ವ ಅಂತ ನಾನು ಭಾವಿಸ್ತೇನೆ. ವೇದವ್ಯಾಸಾಚಾರ್ಯರು, ತೇಜಸ್ವಿನಿಯವರು, ವಿಶೇಷವಾಗಿ ದೊಡ್ಡ ವಿದ್ವಾಂಸರಾದ ಹರೀಶರವರು ನಮ್ಮ ವೇದಿಕೆಯಲ್ಲಿ ಬಂದು ವಿಷಯಗಳನ್ನು ಹಂಚಿಕೊಂಡದ್ದು ಈ ತರದ ಗ್ರಂಥಗಳು ಬೇರೆ ಹೇಗೆ ಹೋಗಬಹುದು ಅನ್ನೋದಕ್ಕೂ ಕೂಡ ಮಾರ್ಗದರ್ಶಕವಾಗಿದೆ. ನಾನೇ ತಕ್ಕ ಮಟ್ಟಿಗೆ ಅಲ್ಲಲ್ಲಿ ಸ್ವಲ್ಪ ಪಲ್ಲವಗ್ರಾಹಿಯಾಗಿ ಎಲ್ಲವನ್ನೂ ಓದುವ. ನಾನು ನ್ಯೂ ಫಿಲ್ಮ್ ಸಾಂಗ್ಸ್ ಓದ್ತೇನೆ, ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಅಮಿತಾಬ್ ಬಚ್ಚನ್ನ ವಾಕ್ಯವು ಸ್ವಲ್ಪ ಸ್ವಲ್ಪ ಓದ್ತೇನೆ, ಕ್ರಿಕೆಟ್ ಸ್ವಲ್ಪ ನೋಡ್ತೇನೆ. ಆದರೆ GB ಹರೀಶ್ ಇಷ್ಟೆಲ್ಲ ಯಾವಾಗ ಓದ್ತಾರೋ ಅಂದ್ರೆ ಅದೆಲ್ಲ ಮನುಷ್ಯರು ಮಾಡೋದು ಕೆಲಸ ಅಲ್ಲ, ಅದನ್ನು ಮಾಡಿದ್ದಾರೆ. ಅಂತಹ ಸಾಧನೆಯ ಒಬ್ಬ ವ್ಯಕ್ತಿಯನ್ನು ನಾವು ಕರೆಸಿಕೊಂಡಿದ್ದೇವೆ. ಹಾಗೆ ದಿವಾಕರ ಮತ್ತು ನಿತ್ಯಾನಂದ ಮತ್ತು ಇಡೀ ಬಳಗ. ನಿಮಗೇನು ಕಾಂಪ್ಲೆಕ್ಸ್ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಬೇಕಾಗಿಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ನಿಮ್ಮ 5 ಅಲ್ಲ, ಅದಕ್ಕಿಂತ ಮೊದಲು 6 ವರ್ಷಗಳಿಂದಲೇ ಆದ ಪ್ರಯತ್ನ. ದಿವಾಕರ ಡೋಂಗ್ರೆ ಊರಿಂದ ಬರುವಾಗ 50 ರೂಪಾಯಿ ನೋಟು ಕಿಸೆಯಲ್ಲಿ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದರು. ಗೊತ್ತಿರ್ಲಿಕ್ಕಿಲ್ಲ ನಿಮ್ಗೆ. ಈಗ 40 ವರ್ಷ ಆಯ್ತು. 40 ವರ್ಷದಲ್ಲಿ ಸ್ವಲ್ಪ ತಲೆ ಸರಿ ಆಗ್ತದೆ ಅಂತ ತಿಳ್ಕೊಂಡಿದೆ, ಇಲ್ಲ. ಈಗ ಇದರಲ್ಲೇ ಗೊತ್ತಾಗ್ತದೆ. ಇಲ್ಲಿ ಒಂದು ಕವಿಯಾಗಿ, ಮುದ್ರಕರಾಗಿ ಸ್ವಯಂ ನಿರ್ಮಿತರಾದರು. ಬಿಡೆ ಹಾಗೆ ಅವರನ್ನೇ ಎಂಥದ್ದು ಮಾತಾಡೋದು. ಅವರಿಗೆ ತಂಗಿ ಕೊಟ್ಟ ನಾವು ತಂಗಿಯನ್ನು ಕೊಟ್ಟ ಮೇಲೆ ಅವರ ತಂದೆ ಸ್ವಲ್ಪ ಸರಿಯಾದ್ದು ಹಾಗೂ ಹೇಳ್ಬೋದು. ಒಟ್ಟಿಗೆ ವೇದಿಕೆಯಲ್ಲಿ ಭಾಗವಹಿಸಿದ್ದೇವೆ. ಕಷ್ಟಪಟ್ಟು ಕೃಷಿಕರಾಗಿ, ಕಲಾವಿದರಾಗಿ ಮೇಲೆ ಬಂದವರು. ಅವರ ಮುಂದಿನ ಜನಾಂಗ ಈ ಕಷ್ಟದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ಸಂತೋಷ. ಉಳಿದವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಸೇರಿಕೊಂಡ ಸಂತೋಷ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನನ್ನ ಭಾಷಣದಲ್ಲಿ ಒಂದು 2-3 ಪ್ರಯೋಜನ ಇದೆ. ಲಾಸ್ಟ್ ಪೀರಿಯಡ್ ನಂದು, ಮತ್ತೆ ನನ್ನ ತಮ್ಮ ಇದ್ದಾನೆ. ಲಾಸ್ಟ್ ಪೀರಿಯಡ್ನವರಿಗೆ ನಿದ್ರೆ ಬಂದ್ರು, ಬೋರ್ ಆದ್ರೂ ಒಂದು ಎಶ್ಯೂರೆನ್ಸ್ ಉಂಟು, ಮತ್ತೆ ಊಟ ಉಂಟು ಖಂಡಿತ. ಒಂದು. ಎರಡನೇದು, ನಿಮಗೆ ಎಲ್ಲಿಯಾದರೂ ನನ್ನ ಭಾಷಣ ಇಷ್ಟವರೆಗೆ ಬೋರ್ ಆಗದಿದ್ರೆ ಪುನಃ ಮಧ್ಯಾಹ್ನ ಮೇಲೆ ನಾನು ಬೋರ್ ಮಾಡ್ತೇನೆ. ಅದರಿಂದ ಈಗಲೇ ಎಚ್ಚರಿಕೆ. ನನ್ನ ತಾಳಮದಲ್ಲಿ ಅರ್ಥ ಉಂಟು. ಮಧ್ಯಾಹ್ನ ಮೇಲೆ ಬಂದಿದ್ದಾರೆ ಕಾಣ್ತದೆ ಕಲಾವಿದರೆಲ್ಲ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಬಂದವರು ಬಾರದಿದ್ದವರಲ್ಲ, ನಮಗೆ ಬಂದವರು ಮುಖ್ಯ. ಬಂದವರ ಪ್ರೀತಿಗಾಗಿ ವಂದಿಸಿ, ಈ ಗೌರವಕ್ಕಾಗಿ ವಂದಿಸಿ. ಈ ಗ್ರಂಥಕ್ಕೆ ಸಿಕ್ಕುವ ದೊಡ್ಡ ಬಹುಮಾನ ಯಾವುದು? ನೀವು ಓದು. ಏನು ಬರೆದೆ? ವಾಚನವೇ, ರೀಡಿಂಗ್. ಲೈಬ್ರರಿಯನ್ನು ಏನು ಗ್ರಹಿಸಬೇಕು ಅಂತ ಯಾರು ಲೈಬ್ರರಿ ಪಿತಾಮಹ ರಂಗನಾಥ್ ಅಲ್ಲ, ಅವರು ಮನಸ್ಸಿಲ್ಲದೆ ಲೈಬ್ರರಿ ಸೈನ್ಸ್ಗೆ ಬಂದವರಂತೆ. ವಿಶ್ವದಲ್ಲಿ ಲೈಬ್ರರಿ ಸೈನ್ಸಿನ ಗುರುವಾದರು. ಅವರು ಹೇಳಿದ್ದಾರೆ, ಪುಸ್ತಕ ಹರಿದು ಹೋಗಬೇಕು, ಕೊಳೆ ಆಗಬೇಕು ಅಂತ. ಅಂದ್ರೆ ಬರೇ ಕೊಳೆ ಮಾಡೋ ಹರಿದಾಕೋದಲ್ಲ, ಓದಿ. ಯಾರು ಹೇಳಿದ್ರಂತೆ, ಈ ಪುಸ್ತಕ ಎಕ್ಸೆಸ್ ಎಲ್ಲ ಇಲ್ಲ, ನಂಬರ್ ಇಲ್ಲ, ಪುಸ್ತಕದಲ್ಲಿ ಬರೆಯುವುದಿಲ್ಲ, ನೀವು ಒಟ್ಟು ಕೊಡ್ತೀರ. ಕೊಂಡೋಗ್ಲಿ ಮಾರಾಯ, ತಿಂತಾನವ. ಪುಸ್ತಕಕ್ಕೆ ಪ್ರಯೋಜನ ಏನು? ಓದುವುದೇ ಅಲ್ವಾ? ಮೈಸೂರಿನಲ್ಲಿ ತೆಂಗಿನ ಮರ ನಡೆಸುವುದೊಂದು ಕಾರ್ಯಕ್ರಮ ಆಯಿತು. ಭಾರತ ರತ್ನ ವಿಶ್ವೇಶ್ವರಯ್ಯನವರು ಮಾರ್ಗದ ಎಲ್ಲರೂ ಎಚ್ಚರಿಕೆ. ಇಲ್ಲ ಸರ್, ಕದೀತಾರೆ. ಕದೀಲಿ ಅಂತ ಹೇಳ್ತಾರೆ. ಪುನಃ ನಡು, ಪುನಃ ಕದೀತಾರೆ, ಪುನಃ ನಡಿ. ಎಲ್ಲಿ ಕೊಂಡೋಗ್ತಾನೆ? ಮೈಸೂರಿನ ತೆಂಗಿನ ಮರ ತುಂಬಿತಲ್ವಾ? ಪಾಸಿಟಿವ್ ಥಿಂಕಿಂಗ್. ಹಾಗೆ ಪುಸ್ತಕ ನೀವು ಚಂದ ಮಾಡಿ ಇಡುವುದು ಬೇಡ. ಪುಸ್ತಕ ಪೂಜೆ ಮಾಡುವ. ಪುಸ್ತಕಕ್ಕೆ ನಿಜವಾದ ಪೂಜೆ, ಅಧ್ಯಯನ. ಸಂತೋಷವಾಯಿತು. ಇನ್ನು ದೀರ್ಘವಾಗಿ ಮಾತಾಡಬಹುದು. ಆದರೆ ನನಗೆ ಗೌತಮ ಬುದ್ಧ ಹೇಳಿದ ಹಾಗೆ ಪ್ರಾಣಿದಯೆ ಉಂಟು, ಅಂದರೆ ಜೀವದಯೆ. ಇನ್ನು ನಿಮ್ಮನ್ನು ಬೋರ್ ಮಾಡಬಾರ್ದು. ಜಗತ್ತಿಗೆ ಮಾಡುವ ಉಪಕಾರಗಳು ತುಂಬಾ ಉಂಟು. ಜ್ಞಾನ ಕೊಡೋದು, ಅನ್ನ ಕೊಡೋದು, ಇದು ಮಾಡೋದು, ಎಷ್ಟೋ ತರ ಉಂಟು. ದಾರಿ ತೋರಿಸುವುದು. ಬಹಳ ದೊಡ್ಡ ಉಪಕಾರ ಒಂದು ಉಂಟು, ಅದು ನಾನು ಈಗ ಮಾಡುವುದು. ಉಪದ್ರ ಕೊಡದಿರುವುದು. ಮತ್ತೊಂದು ಭಾಷಣವನ್ನು ನಿಲ್ಲಿಸುವುದು. ನಮಸ್ತೆ.